ಕೂಡಿದಂತ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಮತ್ತು ದೇವರು ಉಪವಾಸ ದಿನಗಳಲ್ಲಿ 12ನೇ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಹಾದು ಹೋಗುವಾಗೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರ ನಾಮವನ್ನು ನಾನು ಘನಪಡಿಸ್ತೇನೆ. ಅದರಿಂದ ಈ ತಿಂಗಳಲ್ಲಿ ನಾವು ಧ್ಯಾನವನ್ನ ನಾವು ಮಾಡ್ತಾ ಇದ್ವಿ. ಮಾನಸಾಂತರದ ಕುರಿತಾಗಿ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ. ನೋಡಿ, ಮಾನಸಾಂತರ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ತುಂಬಾ ಜನ ಮಾನಸಾಂತರ ಪಡ್ತಾ ಇಲ್ಲ. ಅವರು ಮಾನಸಾಂತರ ಪಡೆದೇ ಇರೋದ್ರಿಂದ ಅನೇಕ ನೋವುಗಳಿಗೆ, ಅನೇಕ ಸಮಸ್ಯೆಗಳಿಗೆ ಅವರೇ ಒಳ ಬೀಳ್ತಾ ಇದ್ದಾರೆ. ಇವತ್ತು ನಾವು ಗಮನಿಸೋಣ. ಇವತ್ತು ಮಾರ್ಗದರ್ಶನದ ಮಾರ್ಗಗಳು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಮಾನಸಾಂತರ ಆಗ್ಬೇಕಂದ್ರೆ ಯಾವ ಮಾರ್ಗದಲ್ಲಿ ನಾವು ಹಾದು ಹೋಗಬೇಕಾಗಿದೆ, ಯಾವ ಮಾರ್ಗದಲ್ಲಿದ್ರೆ ನಾವು ಮಾನಸಾಂತರ ಆಗ್ತೀವಿ ಅನ್ನುವಂಥ ವಿಷಯಗಳನ್ನ ನಾವು ಕಲಿಯೋಣ. ಇವು ಮಾನಸಾಂತರ ಪಡಬೇಕಂದ್ರೆ ನಾವು ಏನು ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ರೂಟ್ ಅಲ್ಲಿ ಹೋದ್ರೆ. ಇವಾಗ ನೋಡಿ, ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಒಂದು ಮಾರ್ಗ ಬೇಕಾಗಿದೆ. ಆ ಮಾರ್ಗದಲ್ಲಿ ಹೋದ್ರೇನೆ ನಾವು ಹೋಗ್ಬೇಕಾಗಿದ್ದ ಜಾಗಕ್ಕೆ ತಲುಪಲಿಕ್ಕೆ ಸಾಧ್ಯ. ನಾವು ಹಾಗೆ ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೆ ಒಂದು ಮಾರ್ಗ ಇದೆ, ಹೀಗೆ ಹೋಗ್ಬೇಕು ಅನ್ನುವಂಥದ್ದು. ಅದಕ್ಕೆ ಗೂಗಲ್ ಅಲ್ಲಿ ರೂಟ್ ಮ್ಯಾಪ್ ಇದೆ. ಯೋಚನೆ ಮಾಡಿ, ಜನರು ನೀವು ಕೇಳಿದಾಗ ಈ ರೂಟ್ ಅಲ್ಲೇ ಹೋಗಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜೀವನದಲ್ಲೂ ಸಹ ಯಾವ ಮಾರ್ಗದಲ್ಲಿ ಹೋದ್ರೆ ನಾವೆಲ್ಲ ತಲುಪ್ತೀವಿ. ಮಾನಸಾಂತರ ಪಡೀಲಿಕ್ಕೆ ಯಾವ ಮಾರ್ಗದಲ್ಲಿ ಹೋಗೋಣ ಬಟ್ ಒಂದೊಂದಾಗಿ ನಾವು ಸತ್ಯವೇದದಿಂದ ಓದ್ಕೊಳ್ಳೋಣ. ಬಂದು ಮೊದಲನೇ ಅರಸುಗಳು 21ನೇ ಅಧ್ಯಾಯ 27ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಮೊದಲನೆಯ ಅರಸುಗಳು 21ನೇ ಅಧ್ಯಾಯ 27ನೇ ವಚನ. ಆಹಾಬನು ಎಲಿಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಗಳನ್ನ ಹರಿದುಕೊಂಡು ಹಗಲೇನು ಮೈ ಮೇಲೆ ಗೋಣಿ ತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೇಹ ಮನಸ್ಸಿನಿಂದ ಪ್ರವರ್ತಿಸಿದನು ಅನ್ನುವಂತ ವಾಕ್ಯವನ್ನ ನಾವು ನೋಡ್ತಾ ಇದ್ವಿ. ಪ್ರಿಯದೋಂಗವೇ, ಆಹಾಬನು ಎಲಿಯ ಮಾತುಗಳನ್ನ ಕೇಳಿದನು. ನೀವು ಗಮನಿಸ್ಬೇಕು, ಮೊದಲದಾಗಿ ಮಾನಸಾಂತರ ಪಡಬೇಕಂದ್ರೆ ದೇವರ ವಾಕ್ಯವನ್ನ ಕೇಳಬೇಕು. ನೋಡಿ, ವಾಕ್ಯವನ್ನ ನಾವು ಕೇಳಿಲ್ಲ ಅಂದ್ರೆ ಮಾನಸಾಂತರ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾನಸಾಂತರ ಪಡಿಬೇಕಂದ್ರೆ ದೇವರ ವಾಕ್ಯ, ಬೈಬಲ್ ಅಲ್ಲಿ ಇರುವಂತ ವಾಕ್ಯಗಳನ್ನ ಕೇಳಬೇಕು. ಇವತ್ತು ಎಲಿಯ ಮಾತನಾಡ್ತಾ ಇರುವಂತ ದೇವರ ವಾಕ್ಯವನ್ನ ಆಹಾಬನು ಕೇಳಿ ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುದನು ಅಂತ ವಾಕ್ಯದಲ್ಲಿ ಬರೆದಿದೆ. ಇವತ್ತು ದೇವರ ವಾಕ್ಯ ಕೇಳೋ ಪ್ರಕಾರ ನಾವು ಎಷ್ಟು ಜನ ದೇವರ ವಾಕ್ಯವನ್ನ ಆಸಕ್ತಿಯಿಂದ ಕೇಳ್ತಾ ಇದ್ದೀವಿ? ನಾವು ಚರ್ಚಲ್ಲೇ ಇರಬಹುದು, ಆದ್ರೆ ಎಷ್ಟು ಜನ ನಾವು ಆಸಕ್ತಿಯಿಂದ ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀವಿ? ಈ ವಾಕ್ಯ ಕೇಳಿಲ್ಲ ಅಂದ್ರೆ ಮಾನಸಾಂತರ ಪಡೋದು ಬಹಳ ಕಷ್ಟ. ಮಾನಸಾಂತರ ಪಡಬೇಕು. ನಾನು ಈ ರೀತಿ ಜೀವನ ಇರಬಾರ್ದು, ನಾನು ಈ ರೀತಿ ಜೀವನ ಮಾಡ್ಕೋಬೇಕು ಅನ್ನುವಂತ ಮಾನಸಾಂತರ ಪಡುವಂತ ಗುಣ ನಮ್ಮಲ್ಲಿ ಬರಬೇಕು. ಇವತ್ತು ಅನೇಕ ಜನ ಇಲ್ಲ, ನಾನು ಹಿಂಗೆ ಇರೋದು, ನಾನು ಹಿಂಗೆ ಮಾಡೋದು, ಐ ಆಮ್ ರೈಟ್, ನಾನು ಮಾಡೋದು ಸರಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರ್ತಾರೆ. ತುಂಬಾ ಜನ ಸಜೆಷನ್ಸ್ ಕೊಡುವಾಗ ನೀವು ಮಾಡೋದು ತಪ್ಪು ಅಂದಾಗ ಅವ್ರು ಅದರ ಕಡೆ ಗಮನ ಕೊಡೋದಿಲ್ಲ. ಅವರು ಬದಲಾವಣೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಹೋಗುವಂತ ಮಾರ್ಗ ಅವರಿಗೆ ಸರಿಯಾಗಿದೆ, ಆದ್ರೆ ನೀನು ಹೋಗುವಂತ ಮಾರ್ಗದಲ್ಲಿ ಮಾನಸಾಂತರ ಪಡಿಬೇಕಂದ್ರೆ ಯು ಹ್ಯಾವ್ ಟು ಲಿಸನ್ ದ ವರ್ಡ್ ಆಫ್ ಗಾಡ್. ನೀನ್ ದೇವರ ವಾಕ್ಯವನ್ನ ಕೇಳದೆ ನಿನಗೆ ಮಾನಸಾಂತರ ಆಗುದಿಲ್ಲ. ನಿನ್ನ ಪಾಪದಿಂದಲೂ ನಿನ್ನ ಶಾಪದಿಂದಲೂ ಎಲ್ಲ ಕಟ್ಟುಗಳಿಂದಲೂ ನಿನಗೆ ಬಿಡುಗಡೆ ಆಗಬೇಕಾದ್ರೆ ನಿನ್ನ ಜೀವನದಲ್ಲಿ ಮಾನಸಾಂತರ ಬಹಳ ಇಂಪಾರ್ಟೆಂಟ್. ಆ ಮಾನಸಾಂತರ ಪಡಬೇಕಂದ್ರೆ ನೀನ್ ದೇವರ ವಾಕ್ಯವನ್ನ ಕೇಳಬೇಕು. ದೇವರು ಇದೇ ರೀತಿ ಮಾಡು, ಇದೇ ರೀತಿ ಮಾಡಬೇಡ, ಇದೇ ರೀತಿ ನಡ್ಕೋ, ಇದೇ ರೀತಿ ನಡ್ಕೋಬೇಡ ಅಂತ ಎಲ್ಲ ಬೈಬಲ್ ಅಲ್ಲಿ ಹೇಳಿದ್ದಾರೆ. ನಾವು ಈ ವಾಕ್ಯವನ್ನ ಯಾವಾಗ ಕೇಳ್ತೀವೋ ಕರೆಕ್ಟ್ ಆಗಿ ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ತೀವಿ. ಆದ್ರೆ ಲೋಕದ ಮಾತುಗಳು ಆ ರೀತಿ ಇಲ್ಲ. ಲೋಕದ ಮಾತು ಹೊಡಿ, ಬಡಿ, ಅವಮಾನ ಪಡಿಸು, ದುಃಖ ಪಡಿಸು, ಸಮಸ್ಯೆ ಮಾಡು, ನೀನ್ ಬದುಕೋದನ್ನ ಕಲಿ, ಯಾರು ನಾಶ ಆದ್ರೆ ಏನು, ನೀನ್ ಚೆನ್ನಾಗಿದ್ರೆ ಸಾಕು ಅನ್ನೋದು ಲೋಕದ ಮಾತು. ಆದ್ರೆ ದೇವರ ಮಾತು ಹೇಳ್ತಾರೆ, ನೀನು ನನ್ನ ಮಾರ್ಗದಲ್ಲಿ ಬರುವುದಾದ್ರೆ ನಿನ್ನ ಮೂಲಕ ಅನೇಕ ಆಶೀರ್ವಾದವನ್ನು ಉಂಟು ಮಾಡ್ತೇನೆ. ಅದಕ್ಕೆ ದೇವರ ವಾಕ್ಯವನ್ನ ಕೇಳುವಂಥದ್ದು ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಅದು ಒಂದು ಮಾನಸಾಂತರಕ್ಕೆ ಒಂದು ಮಾರ್ಗ ಆಗಿದೆ. ನೀವು ಹೋಗುವ ಮಾರ್ಗದಲ್ಲಿ ಮಾನಸಾಂತರ ಪಡಬೇಕೆಂಬುದಾಗಿ ದೇವರು ಇಚ್ಛಯಿಸ್ತಾ ಇದ್ದಾರೆ. ಆದ್ರಿಂದ ಮಾನಸಾಂತರ ಪಡೋಣ. ನಾವು ಇವತ್ತು ಮಾನಸಾಂತರ ಪಡೋಣ. ಈ ಹೊಸ ವರ್ಷದಲ್ಲಿ, ಈ ಮೊದಲನೇ ದಿನದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಇಷ್ಟಪಡೋಣ. ನಮ್ಗೆ ಈ ಹಳೆಯ ಜೀವನ ಬೇಡ, ಹಳೆಯ ಒಂದು ರೀತಿಯಾದಂತಹ ನಡವಳಿಕೆ ಬೇಡ, ಹಳೆಯ ಸ್ವಭಾವಗಳು ಬೇಡ. ಇಷ್ಟು ಮುಂಚೆ ಎಲ್ಲಾ ಕೆಟ್ಟ ಅಭ್ಯಾಸಗಳು ನಿನಗಿರಬಹುದು. ಈ ವರ್ಷದಲ್ಲಿ ಎಲ್ಲಾ ಅಭ್ಯಾಸಗಳನ್ನ ಬಿಟ್ಬಿಡೋಣ. ಪ್ರಿಯದೇವರು, ನಾವು ಮಾನಸಾಂತರ ಪಡೋಣ. ಹೌದು, ನಾನು ಕೆಟ್ಟ ಅಭ್ಯಾಸದಲ್ಲಿ ಇದ್ದೆ. ಅದು ಕೆಟ್ಟ ಅಭ್ಯಾಸ, ಸಿಗರೇಟ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಕೆಟ್ಟ ಮಾತುಗಳಾಗಿರ್ಬೋದು, ಕೆಟ್ಟ ಸವಾಸಗಳಾಗಿರ್ಬೋದು. ದೇವರು ಹೊಸ ವರ್ಷದಲ್ಲಿ ಎಲ್ಲವನ್ನ ಬಿಟ್ಬಿಡ್ತೇನಪ್ಪ. ನೋವಾಗ್ಬೋದು, ನಿಮಗೆ ದುಃಖ ಆಗ್ಬೋದು, ಕೆಲವು ಸತಿ ನಿಮಗೆ ಹರ್ಟ್ ಆಗ್ಬೋದು,
ನಾನು ಚೆನ್ನಾಗಿತ್ತಲ್ಲ ಲೈಫ್ ಅನಿಸ್ಬೋದು, ಆದ್ರೆ ಅದು ಮಾನಸಾಂತರ ಮಾರ್ಗ ಅಲ್ಲ. ಮಾನಸಾಂತರ ನೀನು ಪಡಬೇಕಂದ್ರೆ ಮಾರ್ಗವನ್ನ ನೀನು ಬದಲಾಯಿಸಬೇಕಾಗಿದೆ ಸಹೋದರ ಸಹೋದರಿಯರೇ. ಅದರಿಂದ ದೇವರಿಗೆ ನೀವು ಸಮರ್ಪಣೆ ಮಾಡಿ, ದೇವರೇ ನಾನು ಯಾವಾಗ್ಲೂ ನಿನ್ನ ವಾಕ್ಯವನ್ನ ಕೇಳ್ತೀನಿ. ಈ ಪ್ರಪಂಚದಲ್ಲಿ ಯಾರು ಬದಲಾವಣೆ ಆಗ್ತಾರೋ ಇಲ್ವೋ, ನಾನು ಬದಲಾವಣೆ ಆಗ್ತೀನಿ, ನಾನು ಯೇಸು ಸ್ವಾಮಿಗೋಸ್ಕರ ಜೀವನ ಮಾಡ್ತೇನೆ ಅಂತ ನೀನು ಯಾವತ್ತು ಪ್ರಾರ್ಥನೆ ಮಾಡ್ತೀಯೋ, ಆ ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ನಿನಗೆ ಗೊತ್ತಿಲ್ಲದ ರೀತಿ ಒಂದು ಆಶೀರ್ವಾದವನ್ನ ನಿನಗಾಗಿ ಯು ಕ್ಯಾನ್ ರಿಸೀವ್ ಇಟ್. ನೀವು ಹೊಂದ್ಕೋಬಹುದು ಆಶೀರ್ವಾದವನ್ನ. ನೀವು ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಯು ಹ್ಯಾವ್ ಟು ಲಿಸನ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನ ಚೆನ್ನಾಗಿ ಕೇಳ್ರಿ, ಖಂಡಿತ ನೀವು ಮಾನಸಾಂತರ ಹೊಂದಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ನೀವು ದೇವರ ವಾಕ್ಯವನ್ನ ಪ್ರತಿನಿತ್ಯ ಓದಬೇಕು, ದೇವರ ವಾಕ್ಯದ ಕಡೆ ಪ್ರತಿನಿತ್ಯ ಗಮನ ಹರಿಸಬೇಕು. ದೇವರೇ ನಿನ್ನ ವಾಕ್ಯ ನನಗೆ ಬೇಕಪ್ಪ, ನಿನ್ನ ವಾಕ್ಯವನ್ನ ಡೈಲಿ ಓದ್ತೇನೆ, ನಾನು ಭಾನುವಾರ ಅಥವಾ ಬುಧವಾರ ಅಥವಾ ಶುಕ್ರವಾರ ವಾಕ್ಯಗಳನ್ನ ಕೇಳಿ ನಾನು ಸರಿಪಡಿಸ್ಕೊಳ್ತೇನೆ, ನಾನು ಮಾನಸಾಂತರ ಪಡ್ತೇನೆ. ಯಾರು ಮಾನಸಾಂತರ ಪಡ್ತಾರೋ ಅವ್ರಿಗೆ ಖಂಡಿತ ಆಶೀರ್ವಾದ ಇದೆ. ಹಲ್ಲೆಲೂಯ. ಆದ್ರೆ ಅಹಂಕಾರ, ಅಹಂಭಾವ ಹೆಚ್ಚಿಸಿಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ತಗ್ಗಿಸ್ಕೊಳ್ಳಿ. ಯೇಸು ಸ್ವಾಮಿ ಹೇಳ್ತಾರೆ, ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾಳಿದವನು ಬಾಲಿಯನು. ನೋಡಿ, ನೀವು ಯಾವತ್ತು ತಗ್ಗಿಸ್ಕೊಂಡು ಸಹಿಸ್ಕೊಂಡು ಜೀವನ ಮಾಡ್ತಿರೋ, ನೀವೊಂದು ದಿವಸ ಮೇಲಕ್ಕೆ ಬರ್ತೀರಾ. ಅನೇಕ ದೊಡ್ಡವರು, ನಮ್ಮ ತಂದೆ ರೀತಿ ಇರುವಂತ ಅನೇಕ ದೊಡ್ಡವರನ್ನೆಲ್ಲ ನೀವು ಗಮನಿಸಿ ನೋಡ್ರಿ, ಅವರೆಲ್ಲ ಸಹಿಸ್ಕೊಂಡು ತಗ್ಗಿಸ್ಕೊಳ್ಳೋದಕ್ಕೆ ಇಷ್ಟವರೆಗೂ ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅನೇಕರನ್ನ ನೋಡಿ, ತಗ್ಗಿಸ್ಕೊಳ್ತಿರೋರು ಈ ಲೋಕದಲ್ಲಿ ಯಾರು ಉಳಿದಿಲ್ಲ, ಯಾರು ಇರೋದೇ ಇಲ್ಲ. ಬೈಬಲ್ ಹೇಳ್ತದೆ, ಅಹಂಕಾರಿಗಳನ್ನ ದೇವರು ಎದುರಿಸುತ್ತಾನೆ. ಅಹಂಕಾರ ನಮಗೆ ಬೇಡ, ನಮಗೆ ಸಮಸ್ಯೆಗಳು ನಮಗೆ ಬೇಡ. ಆ ಯೇಸು ಸ್ವಾಮಿಯನ್ನ ಯಾವಾಗ ನೋಡ್ತೀವೋ ಆ ಯೇಸು ಸ್ವಾಮಿ ಎಲ್ಲದರಲ್ಲೂ ನಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯವನ್ನ ಕೇಳ್ರಿ. ನೀವು ದೇವರ ವಾಕ್ಯವನ್ನ ಕೇಳುವಾಗ ಎಲ್ಲ ಆಶೀರ್ವಾದಗಳು ದೇವರು ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ವಿ ಹ್ಯಾವ್ ಟು ಲಿಸನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಕಡೆ ನೀವು ಗಮನ ಕೊಡಿ. ಯೇಸು ಸ್ವಾಮಿ, ನಿನ್ನ ವಾಕ್ಯವನ್ನ ನಾನು ಕೇಳ್ತೇನೆ, ನಿನ್ನ ವಾಕ್ಯದ ಕಡೆ ನನ್ನ ಗಮನ ಇದೆ, ನಿನ್ನ ವಾಕ್ಯದ ಕಡೆ ನನ್ನ ಮನಸ್ಸಿದೆ ಅಂತ ನೀನು ಪ್ರಾರ್ಥನೆ ಮಾಡಿದಾಗ ಆ ವಾಕ್ಯ ಯಾವಾಗಲೂ ನಿನ್ನ ಒಳ್ಳೆಯ ದಾರಿಯನ್ನ ಮಾಡಿಕೊಡ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರೇ, ನಿನ್ನ ವಾಕ್ಯ ಬೇಕಪ್ಪ, ನಿನ್ನ ವಾಕ್ಯದ ಪ್ರಕಾರ ನಾನು ನಡೀತೀನಿ, ನಿನ್ನ ವಾಕ್ಯದ ಪ್ರಕಾರ ನಾನು ಜೀವನ ಮಾಡ್ತೀನಿ, ನಿನ್ನ ವಾಕ್ಯವನ್ನ ನಾನು ಕೇಳ್ತೀನಿ ಅಂತ ನೀವು ಈ ವರ್ಷದಲ್ಲಿ, ಈ ಮೊದಲನೇ ತಿಂಗಳಲ್ಲಿ ಸಮರ್ಪಣೆ ಮಾಡುವುದಾದ್ರೆ ದೇವರು ಖಂಡಿತ ಈ 2025ನೇ ಇಸ್ವಿಯಲ್ಲಿ ನಿಮಗೆ ತಿಳಿಯಲಾರದ ಆಶೀರ್ವಾದಗಳು ಕುಟುಂಬಕ್ಕೆ ದೇವರು ಕೊಡಲಿದ್ದಾರೆ. ಮತ್ತು ಎರಡನೇದಾಗಿ ಬನ್ನಿ ನೋಡ್ಕೊಳ್ಳೋಣ, ಮಾನಸಾಂತರಕ್ಕೆ ಏನು ಮಾರ್ಗ ಇದೆ. ಮೊದಲಾಗಿ ವಾಕ್ಯ ಕೇಳಬೇಕು ನಮ್ಮ ಜೀವಿತದಲ್ಲಿ. ಎರಡನೇದಾಗಿ ನೋಡೋಣ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೇ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನೋಡಿ, ಎರಡನೇದಾಗಿ ನೀವು ಗಮನಿಸಬೇಕು, ಪಾಪವನ್ನ ಒಪ್ಪಿಕೊಳ್ಳುವುದು. ಪಾಪವನ್ನ ಒಪ್ಪಿಕೊಳ್ಳುವಂಥದ್ದು ಮಾನಸಾಂತರಕ್ಕೆ ಮಾರ್ಗವಾಗಿದೆ. ಇವತ್ತು ಅನೇಕರು ತಪ್ಪುಗಳನ್ನ, ಪಾಪಗಳನ್ನ ಒಪ್ಪಿಕೊಳ್ಳೋದಿಲ್ಲ. ಏನ್ ಮಾಡೋದಿಲ್ಲ? ಒಪ್ಪಿಕೊಳ್ಳೋದಿಲ್ಲ, ವಾದಿಸ್ತಾರೆ. ವಾದಿಸೋರನ್ನ ನೋಡಿದೀವಿ. ಒಪ್ಪಿಕೊಳ್ಳುವವರು ಆಶೀರ್ವಾದ ಹೊಂದ್ತಾನೆ. ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಇಲ್ಲಿ ಏನಂದ್ರೆ, ತಂದೆಗೆ 2 ಮಕ್ಕಳಿದ್ದಾರೆ. ದೊಡ್ಡ ಮಗ ಮಾತು ಕೇಳ್ತಾನೆ, ಚಿಕ್ಕ ಮಗ ಮಾತು ಕೇಳಲ್ಲ. ಇವನು ಲೋಕದಲ್ಲಿ ಎಲ್ಲಾ ಫ್ರೆಂಡ್ ಜೊತೆ ಸರ್ಕಲ್ ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಕೆಟ್ಟ ಅಭ್ಯಾಸಗಳಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಆ ಜೊತೆಲಿರೋರು ಹೇಳ್ಕೊಡೋದು, ನಿಮ್ಮ ಅಪ್ಪನ ಆಸ್ತಿ ಕಿತ್ಕೋ, ದುಡ್ಡು ಕಿತ್ಕೋ, ಅದು ಕಿತ್ಕೋ, ಎಂಜಾಯ್ ಮಾಡೋ, ನೀನ್ ಹಿಂಗಿದ್ರೆ ಆಗಲ್ಲ ಅಂತ ಇವನಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇವನು ಅವ್ರ ಮಾತು ಕೇಳ್ಕೊಂಡು ಅಪ್ಪನ ಹತ್ರ ಬಂದು ಗಲಾಟೆ ಮಾಡಿ ಮಾಡಿ ಒಂದು ದಿವಸ ಆಸ್ತಿಯಲ್ಲಿ ಅರ್ಧ ಭಾಗ ಆಸ್ತಿನೇ ಕೇಳ್ಬಿಡ್ತಾನೆ. ಅದಕ್ಕೆ ಗಲಾಟೆ ಮಾಡ್ಬೇಡ ಮಗ, ನಿನ್ಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿ ಅಪ್ಪ ಅರ್ಧ ಭಾಗ ಆಸ್ತಿನೂ ಬರ್ಕೊಟ್ಬಿಡ್ತಾರೆ. ಅವನು ಅರ್ಧ ಭಾಗ ಆಸ್ತಿ ತಗೊಂಡು ಅವನು ಹೊರಗಡೆ ಬೇರೆ ಕಡೆ ದೇಶಕ್ಕೆ ಹೋಗಿ ದುಡ್ಡೆಲ್ಲ ಖರ್ಚು ಮಾಡಿ, ಜೊತೆಯಲ್ಲಿರೋ ಫ್ರೆಂಡ್ಸ್ ಎಲ್ಲ ದುಡ್ಡೆಲ್ಲ ಖರ್ಚಾದ್ಮೇಲೆ ಹಾಲ್ ಮಾಡಿದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಇವನ ಹತ್ರ ದುಡ್ಡಿಲ್ಲ, ಊಟ ಇಲ್ಲ, ಏನೂ ಇಲ್ಲ. ಇವನು ಎಲ್ಲಾ ದಾರಿಯಲ್ಲೂ ಸುತ್ತಾಡ್ತಾ ಇದ್ದಾನೆ.
ನನಗೆ ಊಟ ಇಲ್ಲ ಅಂತ 1 ದಿನ 2 ದಿನ 3 ದಿನ 4ನೇ ದಿನಕ್ಕೆ ಹೊಟ್ಟೆ ಹಸು ಭಯಂಕರವಾಗಿತ್ತು. ಹೇಗಾದ್ರೂ ಊಟ ಮಾಡಬೇಕು ಅಂತ ಹೇಳಿ ಒಂದು ಕಡೆ ನೋಡಿದ್ರೆ ಅಲ್ಲಿ ಹಂದಿಗಳಿತ್ತು. ಹಂದಿಗಳು ತಿನ್ನೋ ಊಟ ಹೋಗ್ಬಿಟ್ಟು ಇವ್ನು ಹೊಟ್ಟೆ ಹಸು ತಡೆಯಕ್ಕಾಗದೆ ಹಂದಿ ತಿನ್ನೋ ಊಟ ತಿನ್ನೋಕೆ ಹೋಗಿದ್ದು. ಆ ಓನರ್ ನೋಡಿ, ಏನು ಈ ತರ ನೀನು ಮಾಡ್ತಾ ಇದ್ದಿ, ಬಾ ನಿನಗೆ ನಾನು ಕೆಲಸ ಕೊಡ್ತೀನಿ, ನಿನಗೆ ಊಟ ಹಾಕ್ತೀನಿ, ನೀನು ಬೆಳಗಿಂದ ನೈಟ್ವರೆಗೂ ಕೆಲಸ ಮಾಡು, 1 ಹೊತ್ತು ಊಟ ಕೊಡ್ತೀನಿ, ನಾನು ಸ್ಯಾಲ್ರಿ ಇಲ್ಲ. ಆಯ್ತು ಸ್ವಾಮಿ, ನನ್ಗೆ ಊಟ ಕೊಟ್ರೆ ಸಾಕು ಅಂತ ಹೇಳಿ ಹಂದಿಗಳನ್ನ ನೋಡ್ಕೊಂಡು ಆ ಓನರ್ ಕೊಡುವಂತ ಸ್ವಲ್ಪ ಊಟವನ್ನ ಅವನು ಡೈಲಿ ತಿನ್ಕೊಂಡು ಹೋಗ್ತಾ ಇದ್ದ. ಹೀಗೆ ಜೀವನ ಮಾಡ್ತಾ ಅವನಿಗೆ ತುಂಬಾ ಬೇಸರ ಆಗಿ ಅವನು ಮಾಡಿದ ತಪ್ಪುಗಳೆಲ್ಲ ಜ್ಞಾಪಕ ಬಂತು. ನಾನು ಹೇಗಿದ್ದೆ, ರಾಜನ್ ತರ ಇದ್ದೆ, ಅಪ್ಪನ ಮನೆಯಲ್ಲಿ ಮನೆ ತುಂಬಾ ಕೆಲಸದವರು ಇದ್ರು, ನನ್ನ ಲೈಫ್ ಬ್ಯೂಟಿಫುಲ್ ಆಗಿತ್ತು, ನನ್ನ ಜನರು ನನ್ನ ಜೊತೆಲಿರೋರ ಮಾತು ಕೇಳ್ಕೊಂಡು ಕಂಡವರ ಮಾತು ಕೇಳ್ಕೊಂಡು ನಾನು ಆಸ್ತಿ ಕಿತ್ಕೊಂಡು ನನ್ನ ಲೈಫ್ ಎಲ್ಲ ಹಾಳಾಗೋಯ್ತು. ಈಗ ನಮ್ಮಪ್ಪ ನನ್ನ ಸೇರಿಸ್ಕೊಳ್ಳಲ್ಲ, ನನ್ನ ಓಡಿಸ್ಬಿಡ್ತಾರೆ, ನಾನು ಎಲ್ಲಿ ಹೋಗ್ಲಿ, ನಾನು ಏನ್ ಮಾಡ್ಲಿ ಅಂತ ತುಂಬಾ ದುಃಖ ತುಂಬಾ ಬಾಧೆ ಅಳ್ಕೊಂಡು ಇರುವಾಗ ಒಂದ್ಸತಿ ಹೋಗೋಣ, ಯಾಕೆ ಎಲ್ಲೋ ಸಾಯೋ ಬದಲು ಅಪ್ಪನ ಊರಿಗೆ ಹೋಗಿ ಅಪ್ಪನ ಹತ್ರನೇ ನಾನು ಸತ್ತೋಗ್ಬಿಡೋಣ, ಕ್ಷಮಿಸ್ತಾರೋ ಸೇರಿಸ್ಕೊಳ್ತಾರೋ ಏನಾದ್ರೂ ಮಾಡಿ ನಾನು ಪಾಪ ಒಪ್ಕೊಳ್ತೀನಿ ಅಂತ ಹೇಳಿ ಅವತ್ತೇನ್ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ನಡ್ಕೊಂಡು. ಅವರಪ್ಪ ನೋಡಿದ್ರೆ ನನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ಡೈಲಿ ಅಳ್ಕೊಂಡು ಊಟನೂ ಸರಿಯಾಗಿ ತಿಂದೆ, ನನ್ನ ಮಗ ಹೇಗಿದ್ದಾನೋ ಅಂತ ಅಳ್ಕೊಂಡು ತುಂಬಾ ದುಃಖದಲ್ಲಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಈ ರೀತಿ ಇರುವ ಪರಿಸ್ಥಿತಿಯಲ್ಲಿ ಅವ್ರ ಮಗ ಹೇಳ್ತಾ ಇದ್ದಾನೆ, ಅವನು ಹಾಳು ಮಾಡಿದ್ದಾನೆ, ಎಲ್ಲ ಹೆಸರು ಹಾಳು ಮಾಡಿದ್ದಾನೆ, ಎಲ್ಲ ನಿಮ್ ದುಡ್ಡು ಕಿತ್ಕೊಂಡಿದ್ದಾನೆ, ಎಲ್ಲ ಹಾಳು ಮಾಡಿದ್ದಾನೆ, ಅವನ ಮೇಲೆ ನಿಮ್ಗೆ ಪ್ರೀತಿ, ನಾನು ಚೆನ್ನಾಗಿದ್ದೀನಿ, ಜೊತೆಯಲ್ಲಿ ಇದ್ದೀನಿ, ನನ್ನ ಮೇಲೆ ನಿಮ್ಗೇನು ಪ್ರೀತಿ ಇಲ್ಲ ಅಂತ ಹೇಳಿ ದೊಡ್ಡ ಮಗ, ನೀನ್ ಚೆನ್ನಾಗಿದ್ದೀಯಾ, ಅವನು ಕೆಟ್ಟೋಗಿದ್ದಾನೆ, ನೀನ್ ಆರಾಮಾಗಿದ್ದೀಯಾ, ಅವನು ಹಾಳಾಗೋಗಿದ್ದಾನೆ, ಅವನು ಚೆನ್ನಾಗಿರಬೇಕು ಅಂತ ಹೇಳಿದಾಗ ಹುಡುಕ್ತಾ ಇದ್ದಾರೆ. ದೂರದಿಂದ ಅವ್ರ ಮಗ ಬರ್ತಾ ಇದ್ದ, ದೂರದಿಂದ ಮಗ ಬರ್ತಾ ಇದ್ರೆ ಅಪ್ಪ ಕೇಳ್ತಾ ಇದ್ದಾರೆ, ನೋಡು ನನ್ನ ಮಗ ಬರ್ತಾ ಇದ್ದಾನೆ ಅಂತ ಹೇಳ್ದ. ಕೆಲಸದವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸಮಯ, ನಿಮ್ ಮಗ ಅಲ್ಲ, ನೀವು ಯೋಚನೆ ಮಾಡಿ ಅದೇ ಭ್ರಮೆ ಆಗ್ಬಿಟ್ಟಿದೆ, ಅವ್ನು ಯಾರೋ ಹುಚ್ಚ ಭಿಕ್ಷುಕ, ನಿಮ್ ಮಗ ಅಲ್ಲ, ನಿಮ್ ಮಗ ರಾಜನ್ ಮಗ, ಅವ್ನು ಹೆಂಗಿರ್ತಾನೆ, ರಾಜನ್ ತರ ಇರ್ತಾನೆ, ಅವನು ನಿಮ್ ಮಗ ಅಲ್ಲ ಅಂತ. ಇಲ್ಲಪ್ಪ ನನ್ನ ಮಗನೇ ಅಂತ ಹತ್ರ ನೋಡಿದ್ರೆ ನಿಜವಾಗ್ಲೂ ಅವ್ರ ಮಗನೇ ಬಂದಿದ್ದ. ಅಪ್ಪ ಅವನು ಹಿಂಗಿದ್ದಾನೆ ಅಂತ ಯೋಚನೆ ಮಾಡಿಲ್ಲ, ಅವನ್ನ ಚೆನ್ನಾಗಿ ಹಗ್ ಮಾಡಿ ಮುತ್ತು ಕೊಟ್ಟು ಅವರಪ್ಪ ಮನೆ ಒಳಗಡೆ ಸೇರಿಸ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕಟಿಂಗ್ ಎಲ್ಲ ಓಡಿಸಿ ಸ್ನಾನ ಮಾಡಿಸಿ ಬಂಗಾರದ ಉಂಗುರವನ್ನ ತೊಡಿಸಿದನಂತೆ. ಚಪ್ಪಲ್ ಹೊಡೆಯನ್ನ ದೇವರಿಗೆ. ಊರ್ ಜನಕ್ಕೆಲ್ಲನೂ ಸಹ 1-2 ಎತ್ತು ಕಟ್ ಮಾಡಿಸಿ ಮಾಂಸದ ಊಟ. ಅವ್ರಿಗೆ ಹೇಳ್ತಾ ಇದ್ದಾನೆ, ಒಪ್ಕೊಳ್ತಾ ಇದ್ದಾನೆ, ಅಪ್ಪ ನಾನ್ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ದೇವರಿಗೂ ನಿನಗೂ ನಾನು ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗ ಆಗ್ಲಿಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಹೇಳಿದಾಗ ಅಪ್ಪ ಹೇಳ್ತಾ ಇದ್ದಾನೆ, ನಾನು ತಿರುಗಿ ನಿನ್ನ ಸೇರಿಸ್ಕೊಳ್ತಾ ಇದ್ದೀನಪ್ಪ, ನಿನಗೆ ತಿರುಗಿ ಹೋದ ಅಧಿಕಾರವನ್ನ ನಾನು ತಿರುಗಿ ಕೊಡ್ತಾ ಇದ್ದೇನೆ, ನೀನು ನನ್ನ ಮಗನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪಾಪವನ್ನ ಒಪ್ಪಿಕೊಳ್ಳುವಂಥದ್ದು ಮಾನಸಾಂತರಕ್ಕೆ ಒಂದು ಮಾರ್ಗ. ಮಾನಸಾಂತರ ಪಡಬೇಕಂದ್ರೆ ಪಾಪವನ್ನು ಏನ್ ಮಾಡ್ಬೇಕು, ಒಪ್ಕೋಬೇಕು. ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಅಂತ ದೇವರ ಮುಂದೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ರಿ, ಒಪ್ಕೊಳ್ರಿ. ದೇವರೇ ನಾನು ಪಾಪಿ, ನನ್ನ ಕರುಣಿಸು, ನಾನು ತಪ್ಪು ಮಾಡಿದ್ದೇನೆ ದೇವ ಅಂತ ನೀನು ಪ್ರಾರ್ಥನೆ ಮಾಡುವುದಾದ್ರೆ ದೇವರ ಕನಿಕರದ ಹಸ್ತ ನಿನ್ನ ಮೇಲೆ ಬಂದು ಮಾನಸಾಂತರಕ್ಕೆ ಮಾರ್ಗಕ್ಕೆ ದೇವರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನಿನ್ನ ಜೀವನದಲ್ಲಿ ನೀನು ಮಾನಸಾಂತರ ಪಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಎರಡನೇದಾಗಿ ನಿನ್ನ ತಪ್ಪುಗಳನ್ನ ದೇವರ ಮುಂದೆ ಒಪ್ಪಿಕೊಳ್ಳಿ. ನೀನು ಒಪ್ಪಿಕೊಳ್ಳುವಾಗ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಆದ್ರೆ ಬೈಬಲ್ ಹೇಳ್ತದೆ, ಪಾಪವನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವನು ಶುಭ ಹೊಂದುತ್ತಾನೆ. ತುಂಬಾ ಜನ ಪಾಪ ಒಪ್ಕೊಳ್ತಾರೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ತುಂಬಾ ಜನ ಒಪ್ಕೊಳ್ತಾರೆ, ನಾನು ಸಿಗರೇಟ್ ಕುಡಿತೀನಿ ಎಸ್ ಅಂತಾರೆ, ಆದ್ರೆ ಬಿಟ್ಬಿಡಲ್ಲ, ಮತ್ತೆ ಅದನ್ನ ಕುಡಿತಾನೆ. ಪಾಪ ಒಪ್ಪಿಕೊಂಡ ಮೇಲೆ ಅದನ್ನ ಬಿಟ್ಟು ಬಿಡೋರಿಗೆ ಒಳ್ಳೇದಾಗುತ್ತಂತೆ. ಇಲ್ಲಾಂದ್ರೆ ನೀನ್ ಸಿಗರೇಟ್ ಕುಡಿದು ನಿನ್ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ಡ್ರಿಂಕ್ಸ್ ಮಾಡಿ ನಿನ್ ಲಂಗ್ಸ್ ಲಿವರ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ನಿನ್ ಬ್ರೈನ್ಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ಕುಡುಕರು ಸಿಗರೇಟ್ ಕುಡಿಯೋರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರೆಲ್ಲ ನೋಡಿ ಜೀವನ ಇವತ್ತೋ ನಾಳೆ ದಿನಗಳನ್ನ ಲೆಕ್ಕ ಮಾಡ್ತಾ ಇದ್ದಾರೆ, ತಿಂಗಳುಗಳನ್ನ ಲೆಕ್ಕ ಮಾಡ್ತಾ ಇದ್ದಾರೆ, ವರ್ಷಗಳನ್ನ ಲೆಕ್ಕ ಮಾಡ್ತಾ ಇದ್ದಾರೆ. ಹಬ್ಬ ಅಂದ್ರೂ ಅವ್ರು 1-2 ವರ್ಷ ಬದುಕ್ತಾರೆ, ಹಬ್ಬ ಅಂದ್ರೂ 5 ತಿಂಗಳು ಬದುಕ್ತಾರೆ. ಈ ತರ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಟ್ಟ ಅಭ್ಯಾಸಗಳು ನಿನ್ನನ್ನು ಸಾಯಿಸ್ತವೆ. ಪಾಪವನ್ನ ಒಪ್ಪಿಕೊಳ್ಳುವುದು ನೀನು ಮಾನಸಾಂತರಕ್ಕೆ ಮಾರ್ಗ. ಪಾಪವನ್ನು ಒಪ್ಪಿಕೊಂಡ ಮೇಲೆ ನಿನಗೆ ಶುಭ ಆಗುತ್ತೆ. ನೀನು ಪಾಪವನ್ನ ಒಪ್ಪಿಕೊಂಡು ಬಿಟ್ಬಿಡ್ರಿ ಅದನ್ನ.
ನಿನ್ನ ಪಾಪವನ್ನು ಒಪ್ಪಿಕೊಂಡು ಬಿಡುವಾಗ ನಿನಗೆ ಒಳ್ಳೇದಾಗುತ್ತೆ. ಇವತ್ತು ತುಂಬಾ ಜನ ಒಪ್ಕೊಳ್ತಾರೆ, ಆದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಒಪ್ಕೊಳ್ತಾರೆ, ಪಾಪವನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಅವರಿಗೆ ಪಾಪದಲ್ಲಿ ಏನೋ ಸಂತೋಷ ಇದೆ, ಪಾಪದಲ್ಲಿ ಆನಂದ ಇದೆ, ಪಾಪದಲ್ಲಿ ಜೀವನ ಚೆನ್ನಾಗಿದೆ ಅನ್ಕೊಂಡಿದ್ದಾರೆ. ಪಾಪವು ಕೊಡುವ ಸಂಬಳ ಮರಣ. ನೋಡಿ, ನಿಮ್ಮನ್ನ ಯಾರು ಸಾಯಿಸಲಿಲ್ಲ ಅಂದ್ರೂ ಆ ಪಾಪನೇ ನಿನ್ನನ್ನು ಚುಚ್ಚಿ 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 ಸಾಯಿಸ್ತಾರೆ. ಪ್ರಪಂಚದಲ್ಲಿ ಯಾರು ನಿನ್ನ ಪಾಪಿ ಅಂತ ಹೇಳಿಲ್ಲ ಅಂದ್ರೂ ನಿನ್ನ ಮನಸ್ಸಾಕ್ಷಿ ನಿನ್ನನ್ನ ಹೇಳ್ತದೆ, ನೀನು ಪಾಪಿ. ಯಾರು ಹೇಳೋದು ಬೇಡ, ಬ್ರದರ್ ನೀನೇನೋ ಮಾಡಿ, ಸಿಸ್ಟರ್ ನೀನೇನೋ ಪಾಪ, ಯಾರು ಹೇಳೋದು ಬೇಡ. ಪ್ರತಿಯೊಬ್ಬ ಮಾಡೋದು ಅವನ ತಪ್ಪುಗಳು ಅವನಿಗೆ ಅರಿವು ಉಂಟು, ಮನಸ್ಸಾಕ್ಷಿ ಉಂಟು. ಆ ಮನಸ್ಸಾಕ್ಷಿ ಹೇಳ್ತದೆ ನೀನು ಪಾಪ ಮಾಡಿದ್ದಿ. ಅದನ್ನು ಒಪ್ಪಿಕೊಂಡು ನೀನು ಬಿಟ್ಬಿಡ್ಬೇಕು. ನನಗೆ ಬೇಡ ಆ ಜೀವನ, ನಾನು ಏಸಪ್ಪನ ಜೊತೆಯಲ್ಲಿ ಇರ್ತೀನಿ, ಚರ್ಚಲ್ಲಿ ಇರ್ತೀನಿ, ದೇವರಲ್ಲಿ ಇರ್ತೀನಿ, ದೇವರ ಮಕ್ಕಳ ಜೊತೆ ಸವಾಸ ಮಾಡ್ತೀನಿ, ನಾನು ದೇವರ ಮಗಳು ಆಗಿರ್ತೀನಿ ಅಂತ ನೀವು ಒಪ್ಪಿಕೊಂಡು ಬಿಡುವುದಾದ್ರೆ, ನೀನು ಮಾನಸಾಂತರ ಪಡುವುದಾದ್ರೆ ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳು ದೇವರು ಪ್ರಾರಂಭಿಸಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದು ತುಂಬಾ ಆಶೀರ್ವಾದಕರವಾದದ್ದು. ಇವತ್ತು ನಿನ್ನ ಜೀವನದಲ್ಲಿ ಎಷ್ಟೋ ಪಾಪಗಳನ್ನ ನಿನಗೆ ಬುದ್ಧಿ ಬಂದಂಗಿಂದ ನೀನು ಮಾಡಿರ್ಬೋದು. ಅದು ಮಮ್ಮಿ ಡ್ಯಾಡಿಗೂ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಅಕ್ಕ ತಂಗಿರ್ಗೂ ಗೊತ್ತಿಲ್ಲದೆ ಇರ್ಬೋದು, ನಿನ್ನ ಮನೆಯಲ್ಲಿ ಇರುವಂತವ್ರು ಗೊತ್ತಿಲ್ಲದೆ ಇರ್ಬೋದು, ನಿನ್ನ ಕ್ಲೋಸ್ ಫ್ರೆಂಡ್ಸ್ಗೂ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನಿನಗೂ ದೇವರಿಗೂ ಚೆನ್ನಾಗಿ ಗೊತ್ತುಂಟು. ದೇವರು ನೋಡಿದಾನೆ ನಿನ್ನ ಪಾಪವನ್ನ, ದೇವರು ನೋಡಿದಾನೆ ನಿನ್ನ ತಪ್ಪುಗಳನ್ನ. ನಾನು ಅನ್ಕೊಳ್ತಾ ಇದ್ದೀನಿ, ಅಯ್ಯೋ ಯಾರು ನೋಡ್ಲಿಲ್ಲ ನಾನು ಮಾಡಿರೋ ಪಾಪ, ಹಂಗಾಗಿ ನಾನು ರಾಜನೇ ಅನ್ಕೊಂಡಿದ್ದೀವಿ. ಅದೇ ದೇವರ ದೃಷ್ಟಿಯಲ್ಲಿ ನಾವು ದ್ರೋಹಿಗಳ. ನಾವು ಮಾಡಿರುವ ತಪ್ಪುಗಳು ಯಾರು ನೋಡದೇ ಇರ್ಬೋದು, ದೇವರು ನೋಡಿದ್ದಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇವತ್ತು ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಬಿಡ್ರಿ. ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಏನಾಗುತ್ತೆ? ಶುಭವಾಗುವುದು. ದೇವರು ನಿನಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಒಪ್ಪಿಕೊಂಡು ದೇವರಿಗೆ ನೀವು ಸಮರ್ಪಣೆ ಮಾಡ್ರಿ. ಯೇಸು ಸ್ವಾಮಿ, ಇನ್ನು ಮೇಲೆ ನಾನು ನಿನಗೋಸ್ಕರ ಜೀವಿಸ್ತೇನೆ ಅಪ್ಪ, ನಿನಗಾಗಿ ನಾನು ಬದುಕ್ತೀನಿ ಅಂತ ಹೇಳುವಾಗ ದೇವರು ಅದರಂತೆಯೇ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡ್ತಾರೆ. ಚಪ್ಪಲೊಡೆಯನ್ನು ದೇವರಿಗೆ. ಮತ್ತೆ ಮೂರನೇದಾಗಿ ಓದನ ಬನ್ನಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 29ನೇ ವಚನ ಓದನ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 29ನೇ ವಚನ. ನಾನು ಹೋಗುವುದಿಲ್ಲವೆಂದು ಹೇಳಿದಾಗಿಯೂ ತರುವಾಯ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದನು. ಆಮೇಲೆ ಎರಡನೇವನು ಬಂದು ಅದೇ ಮಾತನ್ನ ಕೇಳಿದಾಗ ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ ಮೊದಲನೆಯವನು ಅಂದನು. ನೋಡಿ, ಇಲ್ಲಿ ನೋಡುವಾಗ ಮೂರನೇದಾಗಿ ಯಥಾರ್ಥವಾಗಿರೋದು, ಆನೆಸ್ಟಿ. ಯಾರು ಯಥಾರ್ಥವಾಗಿರ್ತಾರೋ ಅವರು ಮಾನಸಾಂತರ ಪಡಬಹುದು. ಇವಾಗ ಯಥಾರ್ಥತೆ ಯಾರಲ್ಲೂ ಇಲ್ಲ. ನಟಿಸುವಂತ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ವೇಷಧಾರಿಗಳು ಜಾಸ್ತಿ ಆಗಿದ್ದಾರೆ. ವೇಷ ಹಾಕೊಂಡು ಒಳ್ಳೆಯವರ ತರನೇ ನಮ್ಮ ಜೊತೆಯಲ್ಲೇ ಇರ್ತಾರೆ, ಒಳ್ಳೆಯವರ ತರನೇ ನಮ್ಮ ಜೊತೆಯಲ್ಲಿ ನಡೀತಾ ಇರ್ತಾರೆ. ಒಳ್ಳೆಯ ವೇಷ ಹಾಕೊಂಡು ಯೋಚನೆ ಮಾಡ್ಕೊಳ್ಳಿ, ಸರ್ ನಾನಿರ್ತೀನಿ, ಫಾಸ್ಟ್ರೆ ನಾನಿರ್ತೀನಿ, ಅಮ್ಮ ನಾನಿರ್ತೀನಿ, ಅಕ್ಕ ನಾನಿರ್ತೀನಿ, ತಮ್ಮ ನಾನಿರ್ತೀನಿ ಅಂತ ಹೇಳಿ ವೇಷ ಹಾಕೊಂಡು ಒಳ್ಳೆಯವರ ರೀತಿಯೇ ನಿನ್ನ ಜೊತೆಯಲ್ಲಿ ವಾಕ್ ಮಾಡ್ತಾ ಹೋಗ್ತಾರೆ. ಆದ್ರೆ ಹೋಗ್ತಾ 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 ಗೊತ್ತಾಗುತ್ತೆ ಅವರು ಯಥಾರ್ಥವಾಗಿಲ್ಲ. ಪ್ರಿಯರೇ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀನು ಯಥಾರ್ಥವಾಗಿರುವುದಾದ್ರೆ ನಿನಗೆ ಮಾನಸಾಂತರ ಮಾರ್ಗ ಕಾಣಿಸುತ್ತೆ. ಬಿ ಆನೆಸ್ಟಿ. ಕೆಲಸ ಮಾಡ್ತೀರಾ, ಯಥಾರ್ಥವಾಗಿ ಕೆಲಸ ಮಾಡಿ. ಆ ಕೆಲಸದಲ್ಲಿ ಕಳ್ಳತನ ಮಾಡೋದು, ಆ ಕೆಲಸದಲ್ಲಿ ಮೋಸ ಮಾಡುವಂಥದ್ದು, ಆ ಕೆಲಸದಲ್ಲಿ ದುಡ್ಡು ಎತ್ತಾಕುವಂಥದ್ದು, ಅಲ್ಲಿ ವಂಚನೆ ಮಾಡುವಂಥದ್ದು ಬೇಡ. ಯಾವುದೇ ಕೆಲಸ ಮಾಡಿ ಯಥಾರ್ಥವಾಗಿ ಮಾಡಿ. ಯಾಕಂದ್ರೆ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ದೇವರು ಜೊತೆಯಲ್ಲೇ ಇದ್ದಾರೆ. ಕಾಲೇಜ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಯೋಚನೆ ಮಾಡಿ, ಕೂಲಿ ಕೆಲಸಕ್ಕೆ ಹೋಗ್ತೀರಾ, ಮನೆಯಲ್ಲಿ ಇರ್ತೀರಾ, ಬಿ ಆನೆಸ್ಟಿ, ಯಥಾರ್ಥವಾಗಿರಿ. ಕೆಲವರು ನೋಡಿ, ಕೆಲವರು ಬ್ರದರ್ಸ್ ಮನೆಯಲ್ಲಿರೋ ರೇಷನ್ ಕಳ್ತನ ಮಾಡ್ತಾರೆ, ಅಕ್ಕಿನ ಕಳ್ತನ ಮಾಡ್ತಾರೆ, ಗೋಧಿನ ಕಳ್ತನ ಮಾಡ್ತಾರೆ, ಎಲ್ಲ ಎತ್ಕೊಂಡು ಹೋಗಿ ಮಾರ್ತಾರೆ. ನಾನೊಂದು ಮನೆಗೆ ಹೋಗಿದ್ದೆ, ಅವ್ರ ಮನೆಯವರೆಲ್ಲ ಅಳ್ತಾ ಇದ್ರು. ಯೋಚನೆ ಮಾಡ್ಕೊಳ್ರಿ, ಅವರೆಲ್ಲ ಫಂಕ್ಷನ್ಗೆ ಹೋಗಿದ್ದಾರೆ. ನಾನು ಮನೇಲಿ ಹೋಗಿ ಮಲ್ಕೊಳ್ತೀನಿ ಅಂತ ಮಗ ಬೀಗ ಇಸ್ಕೊಂಡು ಮನೆಗೆ ಹೋಗಿದ್ದಾನೆ. ಮನೆಯಲ್ಲಿರೋ ಪಾತ್ರೆ ಎಲ್ಲ ಮಾರ್ಬಿಟ್ಟಿದ್ರು, ಎಲ್ಲ ಮಾರ್ಬಿಟ್ಟು ಕುಡಿದ್ಬಿಟ್ಟು ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ರು. ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಅಳ್ತಾ ಇದ್ದಾರೆ, ಹೇಗೆ ಹೀಗೆ ಮಾಡಿದ್ರೆ ಹೇಗೆ ಅಂತ. ಅವನು ಹಾಗೆ ಬಿದ್ದೋಗಿ ಅವನ ಮನೆಗೆ ಕರ್ಕೊಂಡ್ಬಂದು 1 ವಾರಕ್ಕೆ ಅವನು ಸತ್ತೇ ಹೋಗ್ಬಿಟ್ಟು. ನೋಡಿ, ಯಥಾರ್ಥವಾಗಿಲ್ಲ. ಮನೆಯಲ್ಲಿರೋ ಸಾಮಾನು ಮಾರುವಂಥದ್ದು, ಮನೆಯಲ್ಲಿರೋ ಐಟಮ್ಸ್ ಮಾರೋದು. ಪ್ರಿಯದೋಗುವೆ,
ಒಂದು ಮನೆಯಲ್ಲಿ ಹುಡುಗ ಹೊಸ ಫ್ರಿಜ್ಜು ತಗೊಂಬಂದು 1 ವಾರ ಆಗಿದೆ. ಹೊಸ ಫ್ರಿಜ್ ಶೋರೂಮ್ದು ತಗೊಂಡ್ಬಂದಿದ್ದಾರೆ. ಮನೆ ಹತ್ರ ಯಾರೋ ಹಳೆ ಸಾಮಾನು ಅಂತ ಬಂದ್ರೆ ಅವನಿಗೆ ಮಾರ್ಬಿಟ್ಟಿದ್ರು. 500 ರೂಪಾಯಿಗೆ ಮಾರಿದ್ರು. ಹೊಸ ಫ್ರಿಜ್ಜು, ಕಾಸಿಲ್ಲ ಅಂತೆ, ಏನಿಲ್ಲ ಕುಡಿಯಕ್ಕೆ ಕಾಸಿಲ್ಲ ಅಂತ ಹೇಳಿ ಹೊಸ ಫ್ರಿಜ್ನ 500 ರೂಪಾಯಿಗೆ ಸೇಲ್ ಮಾಡ್ಬಿಟ್ಟಿದ್ರು. ಆ ಮುಸ್ಲಿಂ ಅವ್ರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಥಾರ್ಥವಾಗಿಲ್ಲ. ಅವ್ರೇನು ಕಷ್ಟಪಟ್ಟಿಲ್ಲ. ಅವ್ರ ತಾಯಿ ಏನೋ ಕಷ್ಟಪಟ್ಟು ಪಾಪ ಫ್ರಿಜ್ ತಗೊಂಡ್ಬಂದು ಇಕ್ಕಿದ್ರೆ ಮನೆಯಲ್ಲಿ ಮಾಯ. ಯಥಾರ್ಥವಾಗಿಲ್ಲದೆ ಇರೋದು ನಿನಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಯಥಾರ್ಥವಾಗಿರಿ. ನಿನ್ನ ಸಂಪಾದನೆ ನೀನು ತಿನ್ನಬೇಕು, ಇನ್ನೊಬ್ಬರ ಸಂಪಾದನೆಯಲ್ಲಿ ಬದುಕಬಾರದು. ನೀನು ಕಷ್ಟಪಟ್ಟಿದ್ರೆ ಅದಕ್ಕೆ ನಿನಗೆ ವ್ಯಾಲ್ಯೂ ಇದೆ. ಅದರಿಂದ ಯಥಾರ್ಥವಾಗಿರಿ. ಮನೆಯಲ್ಲಿರೋ ಸಾಮಾನ ನೀನು ನೋಡ್ಕೋಬೇಕು ಹೊರತು ಮನೆಯಲ್ಲಿರೋ ಸಾಮಾನ ಮಾರಬಾರ್ದು, ಕಳ್ಳತನ ಮಾಡಬಾರ್ದು. ಯಥಾರ್ಥವಾಗಿರಿ. ದೇವರು ಎಲ್ಲವನ್ನ ನೋಡಲಿಕ್ಕೆ ಅವರು ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾವಾಗ ನಿನ್ನಲ್ಲಿ ಯಥಾರ್ಥತೆ ಇರ್ತದೋ ಯಥಾರ್ಥವಂತರಿಗೆ ದೇವರು ಹತ್ತಿರವಾಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಬಿ ಆನೆಸ್ಟ್. ನಿನ್ನ ನಂಬಿ ಬೀಗ ಕೊಟ್ಟಿದ್ದಾರೆ ಅಂದ್ರೆ ಬಿ ಆನೆಸ್ಟ್. ನಿನ್ನ ನಂಬಿ ಬೀಗ ಕೊಟ್ಟಿದ್ದಾರೆ ಅಂದ್ರೆ ನೀನು ಎಷ್ಟೋ ಆನೆಸ್ಟಿ ಆಗಿರ್ಬೇಕು. ನನ್ನನ್ನು ನಂಬಿ ಬೀಗ ಕೊಟ್ಟಿದ್ದಾರೆ, ಐ ಹ್ಯಾವ್ ಟು ಬಿ ಫೈತ್ಫುಲ್. ನಾನು ನಂಬಿಗಸ್ತರಾಗಿರ್ಬೇಕು. ನನ್ನ ನಂಬಿ 2 ವೀಲರ್ ಕೊಟ್ಟಿದ್ದಾನೆ ಅಂದ್ರೆ ನಾವು ನಂಬಿಗಸ್ತನಾಗಿ ನಾವು ಇರಬೇಕು. ನಾವು ನಂಬಿಗಸ್ತರಾಗಿದ್ದಾಗ ದೇವರ ಆಶೀರ್ವಾದಗಳು ನಮ್ಗೆ ಬರ್ತವೆ. ಹಲ್ಲೆಲೂಯಾ. ಅದಕ್ಕೆ ನಂಬಿಗಸ್ತರಾಗಿರೋದು ಬಹಳ ಒಳ್ಳೇದು. ಅದಕ್ಕೆ ನಮ್ಮ ಜೀವನದಲ್ಲಿ ನಂಬಿಗಸ್ತರಾಗಿರೋ ನಮ್ಮನ್ನ ಯಾರಾದ್ರೂ ನಂಬಿದ್ದಾರೆ ಅಂದ್ರೆ ದಯಮಾಡಿ ಹೇಳ್ತೀನಿ, ಮೋಸ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ನಮ್ಮನ್ನ ನಂಬಿದ್ದಾರೆ ಅಂದ್ರೆ ಅವರನ್ನ ತಲ್ಲಕ್ಕೆ ಯೋಚನೆ ಮಾಡಬೇಡಿ. ನಮ್ಮನ್ನ ಯಾರಾದ್ರೂ ಒಬ್ರು ನಂಬಿದ್ದಾರೆ ಅಂದ್ರೆ ಅವ್ರಿಗೆ ಒಳ್ಳೇದನ್ನ ಮಾಡಕ್ಕೆ ಬಯಸ್ತಾರೆ. ಒಳ್ಳೇದನ್ನ ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಸೈಡ್ಗೆ ಹೋಗೋಣ, ಅದೇ ಕೆಟ್ಟದನ್ನ ಮಾತ್ರ ಮಾಡಬಾರ್ದು. ಯಾಕಂದ್ರೆ ಅವ್ರು ನನ್ನನ್ನ ನಂಬಿಟ್ಟಿದ್ದಾರೆ, ನಾನು ಮೋಸ ಮಾಡಬಾರ್ದು. ಅವರು ನನ್ನನ್ನು ನಂಬಿದ್ದಾರೆ, ಅವರಿಗೆ ನಾನು ವಂಚನೆ ಮಾಡಬಾರ್ದು. ಅವರು ನನ್ನನ್ನು ನಂಬಿದ್ದಾರೆ, ಅವರಿಗೆ ದ್ರೋಹ ಮಾಡಬಾರ್ದು ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳಲ್ಲ. ಆದ್ರೆ ಈ ಕಾಲದಲ್ಲಿ ಇದು ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ನೀವು ಯಾರನ್ನಾದ್ರೂ ನೋಡಿದ್ರೆ ಅವ್ರು ನಮ್ದೇ ಮೋಸ ಮಾಡಿದ್ರು, ಅವ್ರ ಜೊತೆಯಲ್ಲೇ ಇದ್ದುಕೊಂಡು ನನಗೆ ವಂಚನೆ ಮಾಡಿದ್ರು, ಜೊತೆಯಲ್ಲಿ ಇದ್ದುಕೊಂಡೇ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ, ನನ್ನ ಜೊತೆಯಲ್ಲಿ ಇದ್ದುಕೊಂಡೇ ನನಗೆ ದ್ರೋಹ ಮಾಡಿದ್ರು ಅನ್ನೋ ಮಾತುಗಳು ಎಲ್ಲ ಕಡೆ. ಬರೀ ದೇವರ ವಿಷಯದಲ್ಲೇ ಅಲ್ಲ, ಎಲ್ಲ ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ, ಬಾಸ್ಗಳು, ಬಿಸ್ನೆಸ್ ಮಾಡೋರು, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಎಲ್ಲರ ಬಾಯಲ್ಲಿ ಇದೇ ಮಾತುಗಳೇ. ಯಾಕೆ ಬರ್ತಾ ಇದೆ ಅಂದ್ರೆ ಜನರಲ್ಲಿ ಆನೆಸ್ಟಿ ಇಲ್ಲ. ಅಂದ್ರೆ ಇವರು ಮಾನಸಾಂತರ ಪಡಿಲಿಕ್ಕೆ ಇಷ್ಟ ಪಡ್ತಾ ಇಲ್ಲ. ಲೋಕದಲ್ಲಿ ಏನೋ ಸಿಗುತ್ತೆ ಅಂತ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಸತ್ತೋದ ಮೇಲೆ ನಾವು ಏನಾಗ್ತೀವಿ ಅನ್ನೋದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಬಿ ಆನೆಸ್ಟಿ. ಯಥಾರ್ಥವಾಗಿರಿ. ಯಥಾರ್ಥವಂತರಿಗೆ ದೇವರು ಯಾವಾಗಲೂ ಜೊತೆಯಲ್ಲಿ ಇದ್ದು ನಿಮಗೆ ಬೇಕಾಗಿದ್ದನ್ನೆಲ್ಲವನ್ನ ದೇವರು ಒದಗಿಸಿಕೊಡ್ತಾರೆ. ಆನೆಸ್ಟಿ ಆಗಿರಿ, ಯಥಾರ್ಥವಾಗಿರಿ. ಯಥಾರ್ಥವಂತರು ಯಾವಾಗಲೂ ಆಶೀರ್ವಾದ ಒಂದೇ ಹೊಂದ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬೇಕಾಗಿದ್ದು ಯಥಾರ್ಥತೆ. ನೀವು ಮಾನಸಾಂತರ ಪಡ್ಬೇಕಂದ್ರೆ ನೀವು ಯಥಾರ್ಥವಾಗಿರ್ಬೇಕು. ಅದರಿಂದ ಇವತ್ತು ಅನೇಕ ಜನರು ಯಥಾರ್ಥತೆಯನ್ನ ಕಳ್ಕೊಬಿಟ್ಟಿದ್ದಾರೆ. ಪ್ರಿಯಮಗುವೆ, ಇವತ್ತು ದೊಡ್ಡ ಮಗಳು ಒಳ್ಳೆಯವಳು ಅಂತ ಹೇಳಿ ಬೀರುವ ಬೀಗ ಕೊಟ್ಟಿರ್ತಾರೆ. ಮತ್ತೆ ಕೆಲವು ತಿಂಗಳಾದ್ಮೇಲೆ, ಕೆಲವು ವರ್ಷ ಆದ್ಮೇಲೆ ನೋಡಿ ಆ ಬೀರುವದಲ್ಲಿರೋ ದುಡ್ಡಿಲ್ಲ, ಆ ಬೀರುವದಲ್ಲಿರುವಂತ ಒಡವೆ ಇಲ್ಲ, ಆ ಬೀರುವದಲ್ಲಿರುವಂತದ್ದು ಏನೂ ಇಲ್ಲ. ಯೋಚನೆ ಮಾಡ್ಕೊಳ್ರಿ. ಆ ತಂದೆ ತಾಯಿ ವಯಸ್ಸಾಗಿದೆ, ನನ್ನ ಮಗಳು ಡಿಗ್ರಿ ಓದಿದ್ದಲ್ಲ, ಇವಳೆ ಇನ್ನ ಎಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡ್ತಾಳೆ ಅನ್ಕೊಂಡ್ರೆ ಅವಳೇ ಮೇಂಟೈನ್ ಮಾಡ್ಕೋಬೇಡಿ. ಅಪ್ಪ ಅಮ್ಮನಿಗೆ ಯಾರು ಇಲ್ಲ, ಅವರು ರೋಡ್ಗೆ ಬಂದ್ಬಿಟ್ಟಿದ್ದಾರೆ. ನನ್ನ ಮಗಳೇ ದಿಕ್ಕು ಅಂತ ನನ್ನ ಮಗಳು ನಮ್ದೆ, ನನ್ನ ಮಗಳು ಹಿಂಗ್ ಮಾಡಿದ್ಲು ಅಂತ ಹಲ್ತಾ ಇದ್ದಾರೆ. ಇವಾಗ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಕಾಲಕ್ಕೆ ಮನುಷ್ಯ ಬಂದ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಥಾರ್ಥತೆ ಇಲ್ಲ. ಯಥಾರ್ಥವಾಗಿರೋದು ಬಹಳ ಒಳ್ಳೆಯದು. ಬಿ ಆನೆಸ್ಟ್. ಯಥಾರ್ಥವಾಗಿರಿ. ಯಾರಾದ್ರೂ ಏನಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಭದ್ರವಾಗಿ ನೋಡ್ಕೊಳ್ರಿ. ಅದರಿಂದ ದೇವರು ಖಂಡಿತ ಆಶೀರ್ವಾದವನ್ನ ಖಂಡಿತ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಯಥಾರ್ಥವಾಗಿರ್ಬೇಕು. ಅದರಿಂದ ಯಾರು ನಿಮ್ ಕೈ ಬ್ಯಾಗ್ ಕೊಟ್ರ ಅನ್ಕೊಳ್ಳಿ, ನೀವೇನ್ ಮಾಡ್ಬೇಕು? ಯಥಾರ್ಥವಾಗಿರ್ಬೇಕು. ಅವ್ರು ಹೋದ ತಕ್ಷಣ ಇವ್ರು ಬ್ಯಾಗ್ ಚೆಕ್ ಮಾಡ್ತಾ ಇರ್ತಾರೆ, ಏನಕ್ಕಿದ್ದಾರೆ, ಇದಕ್ಕಿದಾರ ಅಂತ. ಇನ್ನು ಕೆಲವರು ಯಥಾರ್ಥವಾಗಿ ನಿಮ್ಗೆ ಮೊಬೈಲ್ ಕೊಟ್ಟು ಹೋಗ್ಬಿಡ್ತಾರೆ, ಮೊಬೈಲ್ ಚೆಕ್ ಮಾಡ್ತಾ ಇರ್ತಾರೆ, ಏನ್ ಫೋಟೋಸ್ ಇದೆ, ಏನಿದೆ, ಅದಿದೆಯಾ, ಇದಿದೆಯಾ. ಬಿ ಆನೆಸ್ಟ್. ಅವ್ರು ನಿಮ್ಮನ್ನ ನಂಬಿ ಕೊಟ್ಟಿದ್ದಾರೆ ಮೊಬೈಲ್ನ, ನಿಮ್ಮನ್ನ ನಂಬಿ ಬೀಗ ಕೊಟ್ಟಿದ್ದಾರೆ, ನಿಮ್ಮನ್ನ ನಂಬಿ ಅವರು ಏನೋ ಒಂದು ಕೊಟ್ಟಿದ್ದಾರೆ. ಆನೆಸ್ಟಿ ಆಗಿರಿ. ಮೋಸ ಬೇಡ. ಇವ್ರು ಬೇರೆಯವ್ರ ತರ ಅಲ್ಲ ಅನ್ಕೊಂಡು ನಿನ್ನನ್ನು ನಂಬ್ತಾ ಇದ್ದಾರೆ, ಅವ್ರಿಗೆ ದ್ರೋಹವನ್ನ ಮಾಡಬಾರ್ದು. ಅದನ್ನ ದಯಮಾಡಿ ಯಾರಾದ್ರೂ ನಿನ್ನ ನಂಬಿದಾರೆ ಅಂದ್ರೆ ಅವ್ರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ.
ಯಾರಾದರೂ ನಿಮ್ಮನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ದ್ರೋಹ ಬಗೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನ ನಂಬಿದ್ದಾರೆ, ನೀವು ಆ ರೀತಿ ಯಥಾರ್ಥವಾಗಿ ಇರಿ. ನೀವು ಯಥಾರ್ಥವಾಗಿರುವಾಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಯಥಾರ್ಥವಂತರು ಯಾವತ್ತೂ ಮೇಲಕ್ಕೆ ಬರ್ತಾರೆ. ಯಥಾರ್ಥವಂತರಿಗೆ ದೇವರು ಎಷ್ಟೇ ಕಷ್ಟಗಳು ಬಂದರೂ ದೇವರು ತಪ್ಪಿಸ್ತಾರೆ. ಯಥಾರ್ಥವಂತರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಯಥಾರ್ಥವತೆ ಇಲ್ಲದೆ ಇರೋರಿಗೆ ನಾಶನ ಗ್ಯಾರಂಟಿ. ಅವ್ರು ಚೆನ್ನಾಗಿರ್ಬೋದು 1 ವರ್ಷ 2 ವರ್ಷ, ಸುಮಾರು ಒಂದು 5 ವರ್ಷನ, ಆಮೇಲೆ ಅವ್ರಿಗೆ ನಾಶನ, ಚಿಕ್ಕ ವಯಸ್ಸಿಗೆ ನಾಶನ ಬಂದ್ಬಿಡ್ತದೆ. ಚಿಕ್ಕ ವಯಸ್ಸಿಗೆ ಬರಬಾರದ ಕಾಯಿಲೆಗಳಲ್ಲಿ ಬರ್ತದೆ. ಚಿಕ್ಕ ವಯಸ್ಸಿಗೆ ಬರಬಾರದ ಸಮಸ್ಯೆಗಳೆಲ್ಲ ಹಾದು ಹೋಗಬೇಕಾಗುತ್ತೆ. ಕಾರಣ ಏನಂದ್ರೆ ಅವರಲ್ಲಿ ಯಥಾರ್ಥತೆ ಇಲ್ಲದೆ ಇರುವಂಥದ್ದು. ಬಿ ಆನೆಸ್ಟಿ, ಯಥಾರ್ಥವಾಗಿ ನಡ್ಕೊಳ್ರಿ, ದೇವರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ಜೀವನದಲ್ಲಿ ದೇವರು ವಾಕ್ಯವನ್ನ ಕೇಳಬೇಕು, ಪಾಪ ಒಪ್ಕೊಳ್ಳಿ, ಮತ್ತೆ ಯಥಾರ್ಥವಾಗಿರೋದ್ರಿಂದ ನೀನು ಮಾನಸಾಂತರ ಪಡೀಲಿಕ್ಕೆ ಅವಕಾಶ ಇದೆ. ಹಲ್ಲೆಲೂಯಾ. ಯಥಾರ್ಥವಾಗಿ ಸುಳ್ಳುಗಳನ್ನ ಕೆಲವರು ಯಥಾರ್ಥವಾಗಿರಲ್ಲ, ಬರೀ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಏನ್ ಮಾಡ್ತಾರೆ? ಸುಳ್ಳುಗಳನ್ನ ಹೇಳ್ತಾರೆ. ಇವ್ರು ಮೆಜೆಸ್ಟಿಕ್ ಅಲ್ಲಿ ಇರ್ತಾರೆ, ನಾವು ಫೋನ್ ಮಾಡಿ ಎಲ್ಲಿ ಇದೆಯಾನ ಅಂತ ಕೇಳಿದ್ರೆ, ಇಲ್ಲೇ ಸಿಟಿ ಮಾರ್ಕೆಟ್ ಅಲ್ಲೇ ಇದ್ದೀನಿ, ಹತ್ರ ಇದ್ದೀನಿ, ಪಕ್ಕದ ರೋಡಲ್ಲಿ ಇದ್ದೀನಿ ಅಂತ. ಇಲ್ಲೂ ಒಬ್ರು ಫೋನಲ್ಲಿ ಮಾತಾಡ್ತಾ ಇದ್ರು, ಎಲ್ಲಿದೆಯಪ್ಪ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ ಅಂತ. ಇಲ್ಲೇ ಇದ್ದಾರೆ, ನನ್ನ ಕಣ್ಣೆದುರುಗಡೆನೆ ಇದೆ. ಅವ್ರು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸುಳ್ಳು, ಯಥಾರ್ಥವತೆ ಇಲ್ಲ. ನೀ ಎಷ್ಟೋ ದಿನ ಸುಳ್ಳುಗಳನ್ನ ಹೀಗೆ ಹೇಳ್ಕೊಂಡು ಒಂದ್ ದಿವಸ ಆ ಸುಳ್ಳೆಲ್ಲ ನಿನ್ನನ್ನ ಸಾಯಿಸ್ತದೆ. ನೀನ್ ಸುಳ್ಳೆಯಲ್ಲಿ ಏನೋ ನಿಮ್ಮ ಅಪ್ಪ ಅಮ್ಮನ ಹತ್ರ ತಪ್ಪಿಸ್ಕೋಬಹುದು, ಸುಳ್ಳೆಯಲ್ಲಿ ಪಾಸ್ಟರ್ ಹತ್ರ ತಪ್ಪಿಸ್ಕೋಬಹುದು, ಸುಳ್ಳೆಯಲ್ಲಿ ಯಾರೋ ಒಬ್ಬರ ಹತ್ರ ನೀನ್ ತಪ್ಪಿಸ್ಕೋಬಹುದು, ದೇವ್ರ ಹತ್ರ ತಪ್ಪಿಸ್ಕೊ. ನೀನ್ ಎಷ್ಟು ಸುಳ್ಳುಗಳೇನಿದೆಯೋ ಅದಕ್ಕೆ ರಿಟರ್ನ್ ನಿನಗೆ ಪ್ರತಿಫಲ ಬಂದೇ ಬರ್ತದೆ. ಪ್ರಿಯದೋಮುವೆ, ಪಾಪವು ಕೊಡುವ ಸಂಬಳ. ನೀನ್ ಎಷ್ಟು ತಪ್ಪು ಮಾಡಿದ್ದು ಅದಕ್ಕೆಲ್ಲ ಸಂಬಳ ಬರುತ್ತೆ, ರಿಟರ್ನ್ ಬರುತ್ತೆ. ನೀನು ಅದನ್ನ ಹೊಂದ್ಕೊಳ್ಳೇಬೇಕಾಗಿದೆ. ಅದಕ್ಕೆ ದೇವರು ಹೇಳ್ತಾ ಇರೋದು, ಯಥಾರ್ಥವಾಗಿರಿ, ಬೇಡ ಸುಳ್ಳುಗಳನ್ನೆಲ್ಲ ಹೇಳ್ಬೇಡ್ರಿ, ಪಾಪದ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ, ಯೋಚನೆ ಮಾಡಿ ವಾಕ್ಯದ ಕಡೆ ಗಮನ ಕೊಡ್ರಿ, ಯಥಾರ್ಥವಾಗಿರೋದನ್ನ ಕಲ್ತ್ಕೊಳ್ರಿ. ಅವ್ರು ನನ್ನ ನಂಬಿದ್ದಾರೆ, ಅಪ್ಪ ಅಮ್ಮ ನನ್ನ ನಂಬಿದ್ದಾರೆ, ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡಬಾರ್ದು. ನಮ್ಮ ಮನೆಯಲ್ಲಿರೋರು ನಂಬಿದ್ದಾರೆ, ನನ್ನ ಮನೆಯಲ್ಲಿರೋರಿಗೆ ನಾನು ಮೋಸ ಮಾಡಬಾರ್ದು. ನನ್ನನ್ನು ಯಾರೋ ಒಬ್ರು ನಂಬಿ ಬರ್ತಾ ಇದ್ದಾರೆ, ಅವ್ರಿಗೂ ನಾನು ಮೋಸ ಮಾಡಬಾರ್ದು. ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ, ಅವ್ರಿಗೆ ದ್ರೋಹ ಬರೆಯಬಾರದು ಅನ್ನೋ ಮೌನ ಇರ್ಬೇಕು. 100 ಜನ ಫ್ರೆಂಡ್ಸ್ ಬರ್ಲಿ, 100 ಜನ ಯಾರಾದ್ರೂ ಬರ್ಲಿ, ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರಿಗೆ ನಾನು ದ್ರೋಹ ಮಾಡಬಾರ್ದು. ಯಾಕಂದ್ರೆ ಮಚ ಶಿಷ್ಯ ಬಾರೋ, ಬೆಗ್ಗಾಕನ, ದಮ್ ಹೊಡಿಯನ. ಅವ್ರು ನನ್ನ ನಂಬಿದ್ದಾರೆ, ಸಿಗರೇಟ್ ಕುಡಿಯಲ್ಲ, ಡ್ರಿಂಕ್ಸ್ ಮಾಡಲ್ಲ, ಕೆಟ್ಟವ್ರ ಜೊತೆ ಸೇರಲ್ಲ ಅಂತ ಅವ್ರು ನನ್ನ ನಂಬಿದ್ದಾರೆ. ಇವಾಗ ನಾನು ಸೇರೋದ್ರಿಂದ ಏನಾಗುತ್ತೆ? ಅವ್ರ ನಂಬಿಕೆಗೆ ಏನಾಗುತ್ತೆ? ದ್ರೋಹ ಮಾಡ್ದಂಗಿರುತ್ತೆ. ನೋಡ, ಐ ಸಾರಿ, ನಾನು ಬರಕ್ಕೆ ಟೈಮ್ ಇಲ್ಲ, ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ, ಮನೇಲಿ ಕೆಲಸ ಇದೆ, ಚರ್ಚಲ್ಲಿ ಕೆಲಸ ಇದೆ, ಅದಿದೆ ಇದಿದೆ ಅಂತ ತಪ್ಪಿಸ್ಕೊಂಡ್ರೆ ನಿನ್ನ ಯಥಾರ್ಥತೆ ಇನ್ನೂ ಹೆಚ್ಚಾಗುತ್ತೆ. ನಮ್ಮನ್ನು ನಂಬಿದವರಿಗೆ, ಇಲ್ಲ ನಾನು ಯಾರ ಜೊತೆನೂ ಸೇರ್ತಾ ಇಲ್ಲ, ನಾನು ಇವಾಗ ಪರವಾಗಿಲ್ಲ, ನಾನು ಸಿಗರೇಟ್ ಕುಡಿಯಲ್ಲ, ಡ್ರಿಂಕ್ಸ್ ಮಾಡಲ್ಲ, ನಾನು ತುಂಬಾ ಒಳ್ಳೆಯವನಾಗಿದ್ದೀನಿ ಅಂತ ಅವರು ಒಳ್ಳೆಯವರಾಗಿದ್ದೀನಿಗಿಂತಾನೆ ನಂಬಿದ್ದಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ? ಯಾರಿಗೂ ಗೊತ್ತಿಲ್ಲದೆ ಕೆಟ್ಟ ಅಭ್ಯಾಸದಲ್ಲಿ ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪಾಸ್ಟರ್ ಜೊತೆ ಒಳ್ಳೆಯವರಾಗೇ ಇದ್ದಾರೆ, ಆದ್ರೆ ಹೊರಗಡೆ ಅದೇ ಕಂಟಿನ್ಯೂ ಮಾಡ್ತಾರೆ. ದೇವರು ಯಥಾರ್ಥತೆಯನ್ನ ನೋಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಬಿ ಆನೆಸ್ಟ್, ಯಥಾರ್ಥವಾಗಿರೋದನ್ನ ನೀವು ಕಲ್ತ್ಕೊಳ್ರಿ. ಯಥಾರ್ಥವಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಯಥಾರ್ಥವಾಗಿರಿ, ಮನೆಗೆ ಯಥಾರ್ಥವಾಗಿರಿ, ಚರ್ಚಿಗೆ ಯಥಾರ್ಥವಾಗಿರಿ, ದೇವರಿಗೆ ಯಥಾರ್ಥವಾಗಿರಿ, ಕೆಲಸ ಕೊಟ್ಟಿದ್ರೆ ಅದರಲ್ಲಿ ಯಥಾರ್ಥವಾಗಿರಿ, ಸ್ಕೂಲ್ ಕಾಲೇಜ್ಗೆ ಹೋಗ್ತೀರಾ, ಓದೋದ್ರಲ್ಲಿ ಯಥಾರ್ಥವಾಗಿರಿ. ನೀವೆಲ್ಲೇ ಹೋದ್ರೂ ಆನೆಸ್ಟಿ ಆಗಿರಿ. ಯಾವ ಚಿಕ್ಕ ಕೆಲಸ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡ್ರಿ. ಬಿ ಆನೆಸ್ಟಿ. ಯಥಾರ್ಥವಾಗಿದ್ದಾಗ ದೇವರ ಆಶೀರ್ವಾದಗಳು ಹೊಸ ವರ್ಷದಲ್ಲಿ ಡಿಸೆಂಬರ್ ಬರೋದ್ರಲ್ಲಿ ನೀನು ಸಾಕ್ಷಿಗಳನ್ನ ಹೇಳಬಲ್ಲೆ. ಅದಕ್ಕೆ ನೀನು ಮಾನಸಾಂತರ ಪಡಬೇಕಂದ್ರೆ ಮುಖ್ಯವಾಗಿ ನಿನ್ನಲ್ಲಿ ಯಥಾರ್ಥತೆ ಇರಬೇಕು. ಯಥಾರ್ಥತೆ ಇರುವಾಗ ನೀನು ಮಾನಸಾಂತರ ಪಡ್ತಾ ಇದೆಯಾ ಅಂತ ಅರ್ಥ. ಯಥಾರ್ಥವಾಗಿ ಇಲ್ಲ ಅಂದ್ರೆ ನೀನು ಮಾನಸಾಂತರ ಪಟ್ಟಿಲ್ಲ. ಇವಾಗೆಲ್ಲ ಫ್ರೆಂಡ್ಶಿಪ್ ಸರ್ಕಲ್ ಬಿಟ್ಟು ಯಾವಾಗ್ಲೂ ಚರ್ಚಲ್ಲೇ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಸ್ವಲ್ಪ ಮಾನಸಾಂತರ ಪಡ್ತಾ ಇದ್ದಾರೆ ಅಂತ. ಇಲ್ಲ ಎಲ್ಲೂ ಫೋನ್ ಮಾಡಿದ್ರು ಫ್ರೆಂಡ್ ಜೊತೆ ಇದ್ದೀನಿ, ಅವ್ರ ಜೊತೆ ಇದ್ದೀನಿ, ಇವ್ರ ಜೊತೆ ಇದ್ದೀನಿ ಅಂದಾಗ ಗೊತ್ತಾಗುತ್ತೆ ಇವ್ರು ಇನ್ನೂ ಚೇಂಜ್ ಆಗಿಲ್ಲ, ಮಾನಸಾಂತರ ಪಡ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ. ಆ ಫ್ರೆಂಡ್ಸ್ ಬೇಜಾರು ಮಾಡ್ಕೊಳ್ತಾರೇನೋ, ಅವ್ರು ಬೇಜಾರು ಮಾಡ್ಕೊಳ್ತಾರೇನೋ, ಇವ್ರು ಬೇಜಾರು. ನಿಮ್ಗೆ ಯಾರು ಬೇಜಾರು ಮಾಡ್ಕೊಳ್ತಾರಂತ ಅಲ್ಲ ಯೋಚನೆ. ದೇವರು ನಿನ್ನ ವಿಷಯವಾಗಿ ದುಃಖ ಪಡ್ಬೇಕಾ? ಯೇಸು ನಿನ್ನ ವಿಷಯವಾಗಿ ಪಶ್ಚಾತ್ತಾಪ ಪಡಬೇಕಾ? ದೇವರು ಯಾಕಪ್ಪ ಇವ್ರನ್ನ ಸೃಷ್ಟಿ ಮಾಡಿದಂತ ಅವ್ರಿಗೆ ಬೇಜಾರಾಗ್ಬೇಕಾ? ಅಪ್ಪ ಅಮ್ಮ ಯಾಕೆ ನನ್ನ ಹೊಟ್ಟೆಯಲ್ಲಿ ಇವನು ಹುಟ್ಟಿದ್ಲು ಇವನು ಹುಟ್ಟದ ಅಂತ ಬೇಜಾರಾಗ್ಬೇಕಾ? ಅದಕ್ಕೆ ನಿಮ್ಮ ಜೀವನದಲ್ಲಿ ಯಥಾರ್ಥತೆ ಇದ್ದಾಗ ಆಕಾಶದಲ್ಲಿ ಆಶೀರ್ವದಿಸ್ತಾರೆ. ಮತ್ತು 4ನೇದಾಗೋದನ್ನು ಬನ್ನಿ. ರೋಮಪುರ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನಾವು ಓದ್ಕೊಳ್ಳೋಣ. ರೋಮಪುರ ಪತ್ರಿಕೆ
2ನೇ ಅಧ್ಯಾಯ 4ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡ ಮಾಡುತ್ತೀಯ. ಮನಸ್ಸನ್ನ ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂದು ನಿನಗೆ ಗೊತ್ತಿಲ್ಲವೋ? ನೋಡಿ, 4ನೇದಾಗಿ ದೇವರ ಉಪಕಾರವನ್ನ ನೆನೆಸಿಕೊಳ್ಳಬೇಕು. ನೋಡಿ, 4ನೇದಾಗಿ ದೇವರ ಉಪಕಾರವನ್ನ ನೆನೆಸ್ಕೊಳ್ರಿ. ದೇವರು ನಿಮಗೆ ಏನೇನು ಒಳ್ಳೆದನ್ನ ಮಾಡಿದನೋ ಅದನ್ನೆಲ್ಲ ಮರಿಬಾರ್ದು. ಎಷ್ಟೋ ಸಾರಿ ದೇವರು ನಿನ್ನ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿದ್ದಾರೆ. ಯಾರೋ ಎಷ್ಟೋ ಜನ ನಿನ್ನ ಮರ್ಡರ್ ಮಾಡಬೇಕಾಗಿತ್ತು, ದೇವರು ತಪ್ಪಿಸಿದ್ದಾರೆ. ಯಾರೋ ನಿನ್ನ ಫ್ರೆಂಡು ನಿನ್ನ ಕೊಲೆ ಮಾಡಬೇಕಾಗಿತ್ತು, ಯಾವುದೋ ಹಳೆ ದ್ವೇಷ, ಯಾವುದೋ ಹೊಸ ದ್ವೇಷ, ಅವ್ರು ನಿನ್ಗೇನೋ ಕೆಟ್ಟದನ್ನು ಮಾಡಬೇಕಾಗಿದ್ದಾಗ ದೇವರು ನಿನ್ನನ್ನ ತಪ್ಪಿಸಿದ್ದಾರೆ. ಯಾವುದೋ ಸಾಲದಲ್ಲಿ ನೀನು ಸಿಕ್ಕಾಕೋಬೇಕಾಗಿತ್ತು, ದೇವರು ತಪ್ಪಿಸಿದ್ದಾರೆ. ಯಾವುದೋ ಹಾಸ್ಪಿಟಲ್ ಅಲ್ಲಿ ಅನಾರೋಗ್ಯದಿಂದ ನೀವು ಸಾಯ್ಬೇಕಾಗಿತ್ತು, ದೇವರು ತಪ್ಪಿಸಿದ್ದಾರೆ. ವಿ ಥ್ಯಾಂಕ್ಸ್ಫುಲ್ ಟು ಗಾಡ್. ದೇವರ ಉಪಕಾರವನ್ನ ನೆನೆಸ್ಕೊಂಡ್ರೆ ನೀನು ಮಾನಸಾಂತರ ಪಡ್ತಿ. ಹಲ್ಲೆಲೂಯಾ. ಏನ್ ಮಾಡಿದ್ದಾರೆ ದೇವರು? ಏನು ಮಾಡಿಲ್ಲ. ದೇವರು ಅವ್ರಿಗೆಲ್ಲ ಮಾಡಿದ್ದಾರೆ, ನನಗೇನು ಮಾಡಿಲ್ಲ. ಪ್ರಿಯದವರು, ಈ ರೀತಿ ದೇವರನ್ನ ಅವಮಾನ ಮಾಡಬಾರದು, ದೇವರನ್ನ ದುಃಖಪಡಿಸಬಾರದು. ಇವತ್ತು ನೀನು ಮಾತಾಡಕ್ಕೆ ಆ ನಾಲಿಗೆಗೆ ಶಕ್ತಿ ಕೊಟ್ಟಿದ್ದೇ ಆ ದೇವರು ಅನ್ನೋದನ್ನ ಮರಿಬಾರದು. ಹಲ್ಲೆಲೂಯಾ. ದೇವರು ಆ ನಾಲಿಗೆಗೆ ಶಕ್ತಿ ಕೊಟ್ಟಿದ್ದಾರೆ, ಆ ನಾಲಿಗೆಗೆ ಬಲ ಕೊಟ್ಟಿದ್ದಾರೆ, ಈ ಕೈಗಳಿಗೆ ಶಕ್ತಿ ಕೊಟ್ಟಿದ್ದಾರೆ, ಕಾಲುಗಳಿಗೆ ಶಕ್ತಿ ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿದ್ದು ದೇವರ ಉಪಕಾರ. ನೀನು ಇದನ್ನ ನೆನೆಸ್ಕೋಬೇಕು ಅಂತ ಇಲ್ಲಿ ಪೌಲನು ತನ್ನ ರೋಮಪುರ ಪತ್ರಿಕೆಗೆ ಬರೀತಾ ಇದ್ದಾನೆ. ದೇವರ ಉಪಕಾರವನ್ನ ನೆನೆಸ್ಕೊಳ್ರಿ, ದೇವರ ದಯೆಯನ್ನ ನೆನೆಸ್ಕೊಳ್ಳಿ. ದೇವರ ಪ್ರೀತಿ ತೋರಿಸಿದ್ದಾರೆ, ಅವ್ರು ನಿನಗೋಸ್ಕರ ಸಹಿಸ್ಕೊಂಡಿಲ್ವಾ? ನಿನ್ನ ಪಾಪಗಳನ್ನ ದೇವರು ಕ್ಷಮಿಸಿಲ್ವಾ? ನಿನ್ನ ತಪ್ಪುಗಳನ್ನ ದೇವರು ಬಿಡಿಸಿಲ್ವಾ? ಎಷ್ಟೋ ಉಪಕಾರ ಮಾಡಿದ್ದಾನೆ, ನೆನೆಸಲು ಅಸಾಧ್ಯ. ನೀವು ನೆನೆಸ್ಕೊಳ್ತಾ ಇಲ್ಲ. ಅನೇಕರು ದೇವರ ಉಪಕಾರವನ್ನ ನೆನೆಸಿಕೊಳ್ಳದೆ ಇರೋ ಕಾರಣ ಅವರು ಮಾನಸಾಂತರ ಪಡ್ತಾ ಇಲ್ಲ. ಅವ್ರನ್ನ ಮಾತಾಡಿದ್ರೆ ಸಾಕು, ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ. ಮಾತಾಡಿದ್ರೆ ಸಾಕು, ಫುಲ್ ರೇಗಾಡ್ತಾರೆ. ಮಾತಾಡಿದ್ರೆ ಸಾಕು, ಕುಡ್ಕೊಂಡ್ ಬಂದು ಇನ್ನೊಂದು ಗಲಾಟೆ ಮಾಡ್ತಾರೆ. ಚೆನ್ನಾಗಿದ್ಯಾ ಅಂತನೂ ಮಾತಾಡ್ಸೋದು ಕಷ್ಟ ಇದೆ ಈ ಕಾಲದಲ್ಲಿ. ಯಾಕಂದ್ರೆ ಇವರು ದೇವರ ಉಪಕಾರವನ್ನ ನೆನೆಸ್ಕೊಳ್ಳೋದಿಲ್ಲ. ದೇವರ ಉಪಕಾರವನ್ನು ನೆನೆಸ್ಕೊಳ್ಳೋರು ಯಾವಾಗ್ಲೂ ತಗ್ಗಿಸ್ಕೊಂಡು ಮಾತಾಡ್ತಾರೆ. ಯಾವಾಗ ಮಾತಾಡ್ತಾರೋ ಅಯ್ಯ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಈ ಉಪಕಾರ ನೆನೆಸ್ಕೊಳ್ಳೋದಿಲ್ಲ. ಅವ್ರು ಏನ್ ಚೆನ್ನಾಗಿದ್ಯಾ ಅಂದ್ರೆ ಚೆನ್ನಾಗಿದ್ದೀನಿ, ಇದ್ದೀನಿ, ಇನ್ನೂ ಸತ್ತಿಲ್ಲ, ಬರ್ತೀನಿ. ಅವ್ರು ಮಾತಾಡೋದು ನೋಡಿದ್ರೆ ನಿಮಗೆ ದುಃಖ ಬರುತ್ತೆ, ನೋವು ಬರುತ್ತೆ, ಹೊರತು ಏನು ಬರೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ಉಪಕಾರವನ್ನ ನೆನೆಸ್ಕೊಳ್ಳಿ. ಯೇಸು ಸ್ವಾಮಿ ನಿಮ್ಗೆ ಎಷ್ಟೋ ಒಳ್ಳೆದನ್ನ ಮಾಡಿದ್ದಾನೆ, ಅದು ಪ್ರತಿ ಕ್ಷಣ ಪ್ರತಿ ನಿಮಿಷ ನೀವು ನೆನೆಸಿಕೊಳ್ಳುವಾಗ ಆಕಾಶದಲ್ಲಿರುವ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. We have to remember the God good works. ದೇವರ ಒಳ್ಳೆ ಕೆಲಸಗಳನ್ನ ನೆನಪು ಮಾಡ್ಕೊಳ್ರಿ. ನಿಮ್ ಜೀವನದಲ್ಲಿ ದೇವರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ, ತಪ್ಪಿಸ್ಕೊಳ್ದೆ ದೇವರೇ ನಾನು ನೆನೆಸ್ಕೊಳ್ತಾ ಇದ್ದೀನಪ್ಪ, ನಾನು ನೆನೆಸ್ಕೊಂಡು ಯಾವಾಗಲೂ ನಿಮಗೆ ಸ್ತೋತ್ರ ಮಾಡ್ತೀನಿ ಅಂತ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಥ್ಯಾಂಕ್ಸ್ ಹೇಳಿ, ದೇವರೇ ನನ್ನ ನಿನ್ನೆಲ್ಲ ಕಾಪಾಡಿದ್ಯಪ್ಪ, ರಾತ್ರಿನೂ ಒಳ್ಳೆ ನಿದ್ದೆ ಕೊಟ್ಟಿದ್ಯಾ, ಬೆಳಿಗ್ಗೆ ಎತ್ತಿದ್ದೀನಿ ಅಂದ್ರೆ ದೇವರೇ ನಿನಗೆ ಸ್ತೋತ್ರ. ಎಷ್ಟೋ ಜನ ನೋಡಿ ಏರಿಯಾದಲ್ಲಿ ಅಲ್ಲಲ್ಲಿ ಬ್ಯಾನರ್ಗಳು, ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಅವ್ರಿಗೂ ಸಮಸ್ಯೆ ಇದೆ, ನಮಗೂ ಸಮಸ್ಯೆ ಇದೆ. ಅವ್ರಿಗೂ ನೋವಿದೆ, ನಮಗೂ ನೋವಿದೆ. ಅವ್ರು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ, ನಾವು ಹಾಸ್ಪಿಟ್ಲ್ಗೆ ಹೋಗ್ತಾ, ಆದ್ರೆ ಅವ್ರು ಹೋಗ್ಬಿಟ್ಟಿದ್ದಾರೆ, ನಾವು ಓದಿದ್ದೀವಿ. ಕಾರಣ ಆ ದೇವರು ನಿಮ್ಮನ್ನ ಉಪಕಾರ ಮಾಡಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿನ. ಹಲ್ಲೆಲೂಯಾ. ಅದನ್ನ ನೆನೆಸ್ಕೊಂಡು ದೇವರಿಗೆ ಏನ್ ಮಾಡಿ ಸ್ತೋತ್ರ ಮಾಡ್ರಿ. ನೀವ್ ಯಾವಾಗ ದೇವರ ಉಪಕಾರವನ್ನ ನೆನೆಸ್ಕೊಳ್ತಿರೋ ಖಂಡಿತ ನಾನು ಹೇಳ್ತೇನೆ, ದೇವರು ನೀವು ಮಾನಸಾಂತರ ಪಟ್ಟಿದ್ದೀರಾ ಅಂತದ್ದು ಗೊತ್ತಾಗುತ್ತೆ. ಹಲ್ಲೆಲೂಯಾ. ಕೆಲವರು ದೇವರು ಮಾಡಿದ್ದೆಲ್ಲ ಪೊಲೀಸ್ ಸ್ಟೇಷನ್ ಯಾರಪ್ಪ ಕಾಪಾಡಿದ್ರು? ಆ ರಮೇಶನೇ ಕಾಪಾಡಿದ್ರು. ನಾನು ದೇವ್ರ ಎಲ್ಲಿ ದೇವರಿದ್ರು? ಯಾವ ದೇವರಿಲ್ಲ, ರಮೇಶನೇ ಕಾಪಾಡಿದ್ದು, ಆ ಸುಬ್ಬರಾಯನೇ ಕಾಪಾಡಿದ್ದು, ಆ ವೆಂಕಟಪ್ಪನೇ ನನಗೆ ಬಂದಿದ್ದು. ಪ್ರಿಯದವೇ, ಆ ವೆಂಕಟಲಕ್ಷ್ಮಿನೇ ನನ್ನ ಬಗ್ಗೆ ಪರವಾಗಿ ನನಗೆ ಮಾತಾಡಿದ್ದು. ಪ್ರಿಯದವರು, ಇವತ್ತು ನೀವು ಗಮನಿಸಿದ್ರೆ ಮನುಷ್ಯರ ಹೆಸರು ಹೇಳ್ತಾ ಇದ್ದೀರಿ. ಅವರು ನಿನಗೆ ಹೆಲ್ಪ್ ಮಾಡಕ್ಕೆ ಮನಸ್ಸು ಯಾರು ಕೊಟ್ರು ಅದನ್ನ ನೀನು ಯೋಚನೆ ಮಾಡಬೇಕು. ಆ ವೆಂಕಟಪ್ಪ ನಿನಗೆ ಹೆಲ್ಪ್ ಮಾಡ್ಬೇಕಂತ ಅವ್ರಿಗೆ ಮನಸ್ಸಿಗೆ ಬಂತು. ಅವ್ರು ಮನೆಯಲ್ಲಿರೋರಿಗೆ ಹೆಲ್ಪ್ ಮಾಡಲ್ಲ, ನಿನಗೆ ಯಾಕೆ ಹೆಲ್ಪ್ ಮಾಡ್ದ? ಕಾರಣ, ಅವನು ಹೆಲ್ಪ್ ಮಾಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಅವರನ್ನ ನೆನೆಸಿಕೊಂಡು ನಿಮಗೆ ಸಹಾಯ ಮಾಡಿದ್ದಾರೆ. ದೇವರ ಉಪಕಾರವನ್ನ ಯಾವತ್ತು ನೆನೆಸ್ಕೊಳ್ರಿ.
ದೇವರ ಉಪಕಾರವನ್ನ ನೆನೆಸಿಕೊಳ್ಳುವಾಗ ಆಶೀರ್ವಾದಗಳು ಖಂಡಿತ ದೇವರು ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ಅನೇಕರು ದೇವರ ಉಪಕಾರವನ್ನ ನೆನೆಸ್ಕೊಳ್ತಾ ಇಲ್ಲ, ದೇವರ ಉಪಕಾರಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ, ದೇವರ ಉಪಕಾರದ ಕಡೆ ಗಮನ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ವಿ ಹ್ಯಾವ್ ಟು ರಿಮೆಂಬರ್, ನೀವು ಜ್ಞಾಪಕ ಮಾಡ್ಕೊಳ್ಳಿ, ದೇವರ ಉಪಕಾರ, ದೇವರು ನನಗೆ ಒಳ್ಳೇದನ್ನ ಮಾಡಿದ್ದಾರೆ, ದೇವರು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವಾಗಲೂ ನೆನೆಸ್ಕೊಳ್ರಿ. ಅವಾಗ ನೋಡಿ, ಉಪಕಾರ ನೆನೆಸ್ಕೊಳ್ಳುವಾಗ ಆಶೀರ್ವಾದಗಳು ನಿಮಗೆ ಮಿಸ್ ಮಾಡದೆ ದೇವರು ಕೊಡ್ತಾರೆ. ಅದಕ್ಕೆ ದೇವರ ಉಪಕಾರವನ್ನ ನೆನೆಸ್ಕೊಳ್ಳಿ, ಆಶೀರ್ವಾದ ಖಂಡಿತವಾಗ್ಲೂ ದೇವರು ನಿಮಗೆ ಕೊಡ್ತಾರೆ. ಬನ್ನಿ ಮತ್ತೆ ಫೈನಲ್ ಆಗಿ ನಾವು ನೋಡ್ಕೊಳ್ಳೋಣ ಇನ್ನೊಂದು ಲೂಕನ ಬರೆದ ಸುವಾರ್ತೆ, ಅದೇ 15ನೇ ಅಧ್ಯಾಯ 18ನೇ ವಚನ ಓದಿದ್ರು. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇಂದು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನೋಡಿ, 5ನೇದಾಗಿ ಅಯೋಗ್ಯತೆಯನ್ನ ಗ್ರಹಿಸಿಕೊಳ್ಳೋದು. ನೋಡಿ, ನೀವು ಮಾನಸಾಂತರ ಪಡ್ಲಿಕ್ಕೆ ಮಾರ್ಗ ಫೈನಲ್ ಆಗಿ ಏನಂದ್ರೆ, ನಮ್ಮ ಅಯೋಗ್ಯತೆಯನ್ನ ನಾವು ಯೋಚನೆ ಮಾಡಬೇಕು. ನಾನು ಎಂತವನು ಅನ್ನೋದನ್ನ ಗಮನಿಸ್ಬೇಕು. ಏನೋ ಪರಿಶುದ್ಧರ ತರ ನಾವು ಮಾತನಾಡಬಾರ್ದು, ನಾವು ಅಪರಿಶುದ್ಧರು ಅನ್ನೋದನ್ನ ನೆನೆಸ್ಕೋಬೇಕು. ನಮಗೆ ಯಾವ ಯೋಗ್ಯತೆ ಇಲ್ಲ ಅನ್ನೋದನ್ನ ನಾವು ನೆನೆಸ್ಕೋಬೇಕು. ಹಲ್ಲೆಲೂಯಾ. ಇವತ್ತು ಅವರ ಯೋಗ್ಯತೆಗಳನ್ನ ಅವರು ಮರ್ತೋಗ್ಬಿಟ್ಟಿದ್ದಾರೆ. ಯೋಗ್ಯತೆಯನ್ನ ಗ್ರಹಿಸಿಕೊಳ್ಳದೆ ಇರೋದು ಆ ಯೋಚನೆ. ಗ್ರಹಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಮಾನಸಾಂತರ ಪಡೋದಿಲ್ಲ. ಗ್ರಹಿಸ್ಕೊಳ್ಳಿ, ನಮ್ಮ ಯೋಗ್ಯತೆ ಎಂಥದ್ದು, ನಾನು ಎಂಥವನು, ನನ್ನ ಕುಟುಂಬ ಎಂಥದ್ದು, ನನ್ನ ಜೀವನ ಎಂಥದ್ದು ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಬಹಳಷ್ಟು ಗ್ರಹಿಸ್ಕೋಬೇಕು. ತುಂಬಾ ಜನ ಗ್ರಹಿಸ್ಕೊಳ್ದೆ, ಅವ್ರ ಯೋಗ್ಯತೆ ಬಗ್ಗೆ ಗ್ರಹಿಸ್ಕೊಳ್ದೆ ಹೋಗ್ಬಿಡ್ತಾರೆ. ಇವತ್ತು ತುಂಬಾ ಜನ ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಈ ಚಿಕ್ಕ ಚಿಕ್ಕ ಗುಂಪುಗಳು ಮಾಡ್ಕೊಳ್ತಾರೆ. ಕೆಲವರು ದೊಡ್ಡವರು ಹೇಳ್ತಾರೆ, ಅಪ್ಪ ಅವ್ರ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು, ಯೋಚನೆ ಮಾಡ್ಕೊಳ್ರಿ. ನೀನ್ ಹೋಗಿ ಅಲ್ಲಿ ಬಯಸ್ತಾ ಇದೆಯಲ್ಲಪ್ಪ, ಅದೆಲ್ಲ ಪ್ರಾಬ್ಲಮ್ ಅಪ್ಪ ಅಂತ ಹೇಳಿದ್ರೆ, ಯಾರು ಏನ್ ಪ್ರಾಬ್ಲಮ್ ಆಗ, ನನಗೆ ಮಚ ಇದ್ದಾರೆ, ಶಿಷ್ಯ ಇದ್ದಾನೆ, ಗುರು ಇದ್ದಾನೆ, ಅವರೆಲ್ಲ ನನ್ಗೆ ಹೆಲ್ಪ್ ಮಾಡ್ತಾರೆ, ಅವರೆಲ್ಲ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ, ನಾನ್ ಇದ್ದೀನಿ ಮಚ, ನೀನ್ ಧೈರ್ಯವಾಗಿ ಹೋಗು ಅಂತ. ಇವನು ಧೈರ್ಯವಾಗಿ ಹೋಗ್ತಾನೆ, ಪ್ರಾಬ್ಲಮ್ ಮಾಡ್ಕೊಳ್ತಾನೆ, ಮತ್ತೆ ಮಚ್ಚ, ಶಿಷ್ಯ, ಗುರು, ಫೋನ್ ಎಲ್ಲ ಸ್ವಿಚ್ ಆಫ್. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ. ಇವತ್ತು ನೀವು ಗಮನಿಸ್ರಿ, ಯೋಗ್ಯತೆಯನ್ನ ಮೀರಿ ನಾವು ಹೋಗಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಪ್ರಿಯ ದೇವರೇ, ಇವತ್ತು ನೀವು ಗಮನಿಸ್ರಿ, ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಚಿಕ್ಕ ಚಿಕ್ಕವರೆಲ್ಲ ಎದುರಿಸ್ಕೊಳ್ತಾ ಇರ್ತಾರೆ, ಏನು ಪ್ರಯೋಜನ ಇಲ್ಲ. ಒಂದು ಹುಡುಗಿ, ಒಂದು MLA ಹುಡುಗಿನ ಯೂಸ್ ಮಾಡ್ಕೊಬಿಡಿದಾರೆ. ಹುಡುಗಿ ಹೋಗಿ ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತ TV ಚಾನಲ್ಗೆ ಹೇಳಿ ಯೂಸ್ ಮಾಡಿ ಆ MLA ರೋಡ್ಗೆಲ್ಲ ಗಲಾಟೆ ಎಲ್ಲ ಮಾಡೋದು. ಅವ್ರ ಅಪ್ಪ ಅಮ್ಮ ಕೇಳ್ಕೊಂಡ್ರಂತೆ, ಬೇಡ ಅಮ್ಮ, ಅವ್ರ ಸವಾಸ ಬೇಡ, ಬಿಟ್ಬಿಡು, ಬಂದ್ಬಿಡು, ನಮ್ದು ಬಡವ್ರ ಕುಟುಂಬ ಅಂತ ಹೇಳಿದ್ರೆ ಹುಡುಗಿ ಕೇಳಿಲ್ಲ. ನನಗೆ ಮೀಡಿಯಾ ಸಪೋರ್ಟ್ ಮಾಡ್ತಾರಂತೆ, ಅವ್ರು ಸಪೋರ್ಟ್ ಮೀಡಿಯಾ, ನೀವು ಹೇಳ್ತೀನಿ ನೋಡಿ, ಮೀಡಿಯಾದವ್ರಾಗ್ಲಿ ಯಾರೇ ಆಗ್ಲಿ ದುಡ್ಡು ಕೊಟ್ರೇನೆ ಅವರೆಲ್ಲ. ಅದನ್ನ ನೀವು ಗಮನಿಸ್ಬೇಕು. ಅವ್ರಿಗೆ ಇಷ್ಟ ಬಂದ ದಾರಿಯಲ್ಲಿ ಮಾತನಾಡ್ತು, ದೊಡ್ಡವರನ್ನ ಎದುರಿಸ್ಕೊಂಡ್ರು, ಲೈಫ್ ಹಾಳಾಗೋದು. ಇವಾಗ ಅವ್ರಿಗೆ ಸತ್ತಿದ್ದಲ್ಲೋ ಬದುಕಿದ್ದಲ್ಲೋ ಯಾರಿಗೂ ಗೊತ್ತೇ ಇಲ್ಲ. ಅವ್ರ ಅಪ್ಪ ಅಮ್ಮನು ಸೂಸೈಡ್ ಮಾಡ್ಕೊಂಡ್ರು, ನಮ್ಮ ಮಗನ ಲೈಫು ಎಲ್ಲ ಟಿವಿಯಲ್ಲೂ ಬಂದ್ಬಿಡ್ತು ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಸತ್ತೋಗ್ಬಿಟ್ರು. ಆ ಹುಡುಗಿನೂ ಲೈಫ್ ಬದುಕಿದಲ್ಲಿಲ್ವೋ ಎಲ್ಲೂ ಯಾರಿಗೂ ಗೊತ್ತಿಲ್ವ, ಅವ್ರು ಏನ್ ಮಾಡಿದಾರೋ ಗೊತ್ತಿಲ್ಲ. ನೀನು ಆದಷ್ಟು ಏನ್ ಮಾಡ್ಬೇಕು, ನಮ್ಮ ಯೋಗ್ಯತೆಯನ್ನ ನಾವು ತಿಳ್ಕೋಬೇಕು. ಯೋಗ್ಯತೆಯನ್ನ ಮೀರಿ ನಾವು ನಡೆಯಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ನಮ್ಮ ಯೋಗ್ಯತೆ ಏನು, ಅದ್ರ ಮಟ್ಟಿಗೆ. ಕೆಲವು ಗಾದೆ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು. ನಮ್ಮ ಯೋಗ್ಯತೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ನಮ್ಮ ಯೋಗ್ಯತೆ ತಕ್ಕ ಹಾಗೆ ಮಾತಾಡಬೇಕು. ನಾವು ಗೌರ್ಮೆಂಟ್ ಇದೆ, ನಮ್ಗೆ ಆ ಸಪೋರ್ಟ್ ಇದೆ, ಈ ಸಪೋರ್ಟ್ ಇದೆ, ಅದು ಇದೆ, ಇದಿದೆ ಇಲ್ಲ. ಪ್ರಿಯದು, ಇವತ್ತು ಯಾವುದು ನಡೀತಾ ಇಲ್ಲ. ಯಾರಿಗೆ ಬೇರೆಯವರು ಸಹಾಯ ಅವರಿಗೆ ಸಹಾಯ ಮಾಡ್ತಾರೆ. ಯೋಗ್ಯತೆಯನ್ನ ಮೀರಿ ನಡೆಯಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿಮ್ಮ ಯೋಗ್ಯತೆಯನ್ನ ತಿಳ್ಕೊಳ್ರಿ. ಇವ್ರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಮಗನಾಗ್ಲಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಪ್ಪನ ಹತ್ರ ಬಂದು. ನಾನು ಯೋಗ್ಯನೇ ಅಲ್ಲ, ನಾನು ಅಯೋಗ್ಯನ ಅಂತ ಹೊಂದ್ಕೊಳ್ತಾ ಇದ್ದಾನೆ. ಯಾವಾಗ ನಮ್ಮ ಅಯೋಗ್ಯತೆಯನ್ನ ಗ್ರಹಿಸ್ಕೊಳ್ತೀವೋ, ಮಾನಸಾಂತರ ಪಡಿಲಿಕ್ಕೆ ಒಂದು ರೂಟ್ ಇದೆ. ಹಲ್ಲೆಲೂಯಾ. ಮಾನಸಾಂತರ ಇಲ್ಲ. ಎಷ್ಟೋ ಜನ ನೋಡಿ, ನ್ಯೂಸ್ ಪೇಪರ್ ನೋಡಿ, TV ಚಾನಲ್ ನೋಡಿ, ಎಷ್ಟೋ ಜನ ಹಾಳಾಗಿ ಹೋಗಿದ್ದಾರೆ. ಕಾರಣ ಏನಂದ್ರೆ, ಅವರು ದೊಡ್ಡ ದೊಡ್ಡವರನ್ನ ಎದುರಿಸ್ಕೊಂಡ್ಬಿಟ್ಟಿರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ವ್ಯವಹಾರ ಇಟ್ಕೊಂಡಿರ್ತಾರೆ. ಪ್ರಿಯದು, ನಮ್ಮ ಯೋಗ್ಯತೆ ತಕ್ಕ ಹಾಗೆ ನಾವು ಹೋಗಬೇಕಾಗಿದೆ. ನಮ್ಮ ಲೆವೆಲ್ ತಕ್ಕ ಹಾಗೆ ನಾವು ಹಾದು ಹೋಗಬೇಕಾಗಿದೆ. ಪ್ರಿಯದು, ಅದನ್ನ ನಾವು ಗಮನಿಸ್ಬೇಕು. ಅದರಿಂದ ಯೋಗ್ಯತೆ ಮೀರಿ ನಡೆಯುವಂಥದ್ದು ಬಹಳ ಅಪಾಯ.
ಇಷ್ಟೇ ಲಿಮಿಟ್ ಇದೆ ಒಬ್ಬರ ಜೀವನ ಹೋಗ್ಬೇಕು ಅಂತ. ನಮ್ ಕಾರ್ ನೋಡಿ, ನಾನು ಕಾರ್ ಓಡಿಸುವಾಗ ಇಷ್ಟೇ ಲಿಮಿಟ್ ಆಗಿ ಹೋಗ್ಬೇಕಂತ ಇದೆ ಸ್ಪೀಡ್. ಅದರಲ್ಲಿ ಟೂ ವೀಲರ್ ಇಷ್ಟೇ ಸ್ಪೀಡ್ ಹೋಗ್ಬೇಕಂತ ಲಿಮಿಟ್ ಇದೆ. ಇಲ್ಲ, ಕಾರಲ್ಲಿ ತುಂಬಾ ಸ್ಪೀಡ್ ಕೊಟ್ಟಿದ್ದಾನಂತ ಎಕ್ಸಲೇಟರ್ ಕೊಟ್ರೆ ಕಂಟ್ರೋಲ್ ಮಿಸ್ ಆಗಿದ್ರೆ ಕಾರಲ್ಲಿರೋರು ಯಾರು ಬದುಕಲ್ಲ. ಲೈಫಲ್ಲೂ ಅಷ್ಟೇ, ನಮ್ಮ ಯೋಗ್ಯತೆಯನ್ನ ಮೀರಿ ಮಾತಾಡಬೇಡಿ, ಯೋಗ್ಯತೆಯನ್ನ ಮೀರಿ ಡಿಸ್ಕಸ್ ಮಾಡಬೇಡಿ, ಯೋಗ್ಯತೆಯನ್ನ ಮೀರಿ ಹೋಗ್ಬೇಡಿ. ಇವತ್ತು ಅವ್ರ ಸಪೋರ್ಟ್ ಇದ್ದಾರೆ, ಇವ್ರ ಸಪೋರ್ಟ್ ಇದ್ದಾರೆ ಅಂತ ಎಲ್ಲ ತಿಳ್ಕೊಬೇಡ್ರಿ. ನಿಮ್ ಫ್ಯಾಮಿಲಿ ನಿಮ್ ಹಿಂದೆ ಇದೆ, ಅವ್ರು ಅವಮಾನ ಆಗ್ತಾರೋ ಅದನ್ನ ಗಮನಿಸ್ಬಿಡ್ರಿ. ಹಲ್ಲೆಲೂಯ. ನನ್ನ ಹಿಂದೆ ಒಂದು ದೊಡ್ಡ ಕುಟುಂಬ ಇದೆ, ಅವ್ರಿಗೆ ಅವಮಾನ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು. ಹಲ್ಲೆಲೂಯ. ಕೆಲವರಂತ ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಯಾರು ಏನ್ ಮಾತಾಡ್ತಾರೋ ನಾನು ನೋಡ್ತೀನಿ. ಪೊಲೀಸ್ ಸ್ಟೇಷನ್ ನೀನ್ ಹೋಗ್ತೀಯ, ಆದ್ರೆ ನಿನ್ ಕುಟುಂಬ ಬರಲ್ವಾ? ಇನ್ಸ್ಪೆಕ್ಟರ್ ಕರ್ಸಲ್ವಾ? ಕರ್ಸಲ್ವಾ? ನಿಮ್ ಫ್ಯಾಮಿಲಿ ಎಲ್ಲ ಯಾರಿದ್ದಾರೆ ಎಲ್ಲ ಫೋನ್ ಮಾಡೋದು ಕರ್ಸೋರೆಲ್ಲ. ನಿಮ್ಮೊಬ್ಬರನ್ನ ಯಾರು ಡೀಲಿಂಗ್ ಮಾಡಲ್ಲ, ನಿಮ್ಮೊಬ್ಬರನ್ನ ಯಾರು ಡಿಸ್ಕಸ್ ಮಾಡಲ್ಲ. ಅನಾಥರಂತ ಯಾರು ಸಿಕ್ಕಿದ್ರು ಸಹ ಅವ್ರನ್ನ ಎಂಕ್ವೈರಿ ಮಾಡ್ತಾರೆ. ಇವ್ರ ಫ್ಯಾಮಿಲಿ ಎಲ್ಲಿದೆ, ಇವ್ರ ಬ್ಯಾಕ್ ಗ್ರೌಂಡ್ ಎಲ್ಲಿದೆ, ಇವ್ರು ಯಾವ ಊರಲ್ಲಿ ಹುಟ್ಟಿದ್ರು, ಎಲ್ಲಿ ಬಂದ್ರು, ಏನು ಓದಿದ್ರು ಎಲ್ಲ ಎಂಕ್ವೈರಿ ಮಾಡ್ತಾರೆ. ನಿನ್ನಿಂದ ಇವತ್ತು ನಿನ್ನ ಕುಟುಂಬ ರೋಡಿಗೆ ಬರ್ತಾ ಇದೆ, ಇವತ್ತಿನ ನಿನ್ನಿಂದ ನಿನ್ನ ಕುಟುಂಬ ಅವಮಾನ ಆಗ್ತಾ ಇದೆ, ನಿನ್ನಿಂದ ಸೊಸೈಟಿಯಲ್ಲಿ ಹಾಳಾಗಿ ಹೋಗ್ತಾ ಇರುವಂತ ಕೆಲಸಗಳು ನಡೀತಾ ಇದೆ. ಬೇಡ ಪ್ರಿಯರು, ಯಾವತ್ತು ನಾವು ಅಯೋಗ್ಯತೆಯನ್ನ ನೆನೆಸ್ಕೊಂಡು ದೇವರ ಮುಂದೆ ದೇವರೇ ನಾವು ಯೋಗ್ಯನಲ್ಲ ಅಂತೀರೋ, ದೇವರು ಸಿಂಹಾಸನವನ್ನ ನೀಡುವಷ್ಟರ ಇಟ್ಟಿರ್ತಾರೆ. ಅದಕ್ಕೆ ಮಾನಸಾಂತರ ಪಡಿಲಿಕ್ಕೆ ಒಂದು 5ನೇ ಮಾರ್ಗ ಯಾವುದು ಅಂದ್ರೆ, ನಿನ್ನ ಯೋಗ್ಯತೆಯನ್ನ ನೀವು ನೆನೆಸ್ಕೋಬೇಕು. ನಾವು ಯಾರು ಅನ್ನೋದನ್ನ ಮರಿಬಾರ್ದು. ಹೂ ಐ ಆಮ್, ನಾನು ಯಾರು ಅಂತ ನೆನೆಸ್ಕೊಳ್ರಿ. ಹಲ್ಲೆಲೂಯಾ. ಏನೋ ಅಲ್ಲಿ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ಇದೆ, ಸುಶೀಲಾ ಸಪೋರ್ಟ್ ಮಾಡ್ತಾಳೆ, ರೇಖಾ ಸಪೋರ್ಟ್ ಮಾಡ್ತಾಳೆ, ಆ ರಮೇಶಪ್ಪ ಸಪೋರ್ಟ್ ಮಾಡ್ತಾರೆ, ಅವ್ರನ್ನೆಲ್ಲ ತಿಳ್ಕೊಬೇಡ್ರಿ. ಅವರೆಲ್ಲ ಒಂದ್ ದಿವಸ ನಿನ್ ಕೈ ಕೊಟ್ಬಿಡ್ತಾರೆ, ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತದೆ, ಎಲ್ಲರೂ ನಿನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವರು ಈ ಸಮಸ್ಯೆಗೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂದ್ರೆ ಅವರು ಸಹ ಅವ್ರ ಜೀವಿತದ ಬಗ್ಗೆ ಯೋಚನೆ ಮಾಡ್ಕೊಳ್ತಾರೆ. ಇವತ್ತು ನಿನ್ಗೆ ಪ್ರಾಮಿಸ್ ಮಾಡಿರ್ತಾರೆ, ಸಪೋರ್ಟ್ ಮಾಡಿದಾಗ ಅವ್ರ ಫ್ಯಾಮಿಲಿ ಎಲ್ಲ ಹೇಳ್ತಾರೆ ಅವ್ರ ಪ್ರಾಬ್ಲಮ್ ನೀನು ಹೋಗ್ಲೇಬೇಡ ಅಂತಾರೆ. ಇವ್ರೇನ್ ಮಾಡ್ತಾರೆ, ಫ್ಯಾಮಿಲಿಗೆ ಭಯ ಪಟ್ಟು ಮನೆಯಲ್ಲಿ ಇರ್ಬಿಟ್ಟು ನಿಮ್ಗೆ ಯಾರು ಸಹಾಯ ಮಾಡಿದ್ರೆ ಹಂಗಾದ್ರೆ? ಅದಕ್ಕೆ ಮನುಷ್ಯನ ಮೇಲೆ ಭರವಸೆ ಇರೋದಕ್ಕಿಂತ ದೇವರ ಮೇಲೆ ಭರವಸೆ ಇಟ್ಟು, ನಾನು ದೇವರ ಯಾವುದಕ್ಕೂ ಯೋಗ್ಯನಲ್ಲ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀನಿ ಅಂತ ದೇವರಿಗೆ ಹೇಳುವಾಗ ದೇವರ ಆಶೀರ್ವಾದ. ಅದಕ್ಕೆ ಯಾವಾಗಲೂ ದೇವರ ಮೇಲೆ ಭರವಸೆ ಇಟ್ಟರು. ಮಾನಸಾಂತರಕ್ಕಿರುವಂತ 5 ಮಾರ್ಗಗಳನ್ನ ನಾವು ನೋಡಿಕೊಂಡಿದ್ದೀವಿ. ಮೊದಲನೇ ಮಾರ್ಗ ಏನಂದ್ರೆ ವಾಕ್ಯ ಕೇಳಬೇಕು. ನೀವು ಚೆನ್ನಾಗಿ ವಾಕ್ಯ ಕೇಳಿದ್ರೆ ನೀವು ಮಾನಸಾಂತರ ಪಡ್ತೀರಾ. ಪಾಪವನ್ನ ಕಂಟಿನ್ಯೂ ಮಾಡಬೇಡ್ರಿ. ಪಾಪ ಮಾಡಿದ್ದೀರಾ ಬಿಟ್ಬಿಡ್ರಿ, ತಪ್ಪು ಮಾಡಿದ್ದೀರಾ ಇವತ್ತಿಗೆ ಈ ಜನವರಿ ತಿಂಗಳಿಗೆ ಎಲ್ಲ ತಪ್ಪುಗಳನ್ನ ಬಿಟ್ಬಿಟ್ಟು ಇನ್ನು ಮೇಲೆ ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನೀವು ಟ್ರೈ ಮಾಡಿ. ಲೋಕದ ಫ್ರೆಂಡ್ಸು, ಲೋಕದ ಜೀವನ, ಲೋಕದ ಕಾರ್ಯಗಳು ಎಲ್ಲ ಈ ವರ್ಷಕ್ಕೆ, ಹೊಸ ವರ್ಷದಲ್ಲಿ ಎಲ್ಲ ಬಿಟ್ಬಿಟ್ಟು ಒಂದು ಹೊಸ ಜೀವನ ಮಾಡಿ. ಲೋಕದಲ್ಲಿರೋರು ಕರೀತಾರೆ, ನಾವು ಹೋಗಬಾರದು, ಯಾಕಂದ್ರೆ ನಾವು ವಾಕ್ಯವನ್ನ ಕೇಳುವಂತವರಾಗಿದ್ದೇವೆ. ಅದಕ್ಕೆ ಲೋಕಕ್ಕೆ ಮನಸ್ಸು ಕೊಡಬೇಡ್ರಿ. ಮತ್ತು 2ನೇದಾಗಿ ಪಾಪವನ್ನು ಒಪ್ಪಿಕೊಳ್ಳೋದು. ನಾನು ತಪ್ಪು ಮಾಡಿದ್ದೇನೆ ದೇವರೇ ಅಂತ ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಬಿಡ್ರಿ. ನೀವು ಮನುಷ್ಯರಿಗೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಮುಂದೆ ಹೇಳಿ ಪಾಪವನ್ನ ಬಿಟ್ಬಿಡ್ರಿ. ಕೆಲವರು ತಪ್ಪು ಮಾಡಲ್ಲ ಅಂತಾರೆ, ಪಾಪವನ್ನ ಕಂಟಿನ್ಯೂ ಮಾಡ್ತಾರೆ. ಪಾಪ ಮಾಡಲ್ಲ ಅಂತ ಹೇಳ್ತಾರೆ, ಪಾಪವನ್ನ ಕಂಟಿನ್ಯೂ ಮಾಡ್ತಾರೆ. ನೀನು ಫುಲ್ ಸ್ಟಾಪ್ ಮಾಡಲೇಬೇಕು. ನಿನ್ನ ಪಾಪಕ್ಕೆ ನೀನು ಫುಲ್ ಸ್ಟಾಪ್ ಇಕ್ಕಿಲ್ಲ ಅಂದ್ರೆ ಅದು ನಿನ್ನನ್ನು ಸಾಯಿಸ್ತದೆ. ಇಟ್ ವಿಲ್ ಕಿಲ್ ಯು. ನೀನ್ ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಇಲ್ಲ. ಒಂದು ಅವಮಾನ ಆಗಿ ನಿನ್ನ ಪಾಡಿಗೆ ನೀನೇ ಸುಸೈಡ್ ಮಾಡ್ಕೋಬೇಕು, ಇಲ್ಲ ಯಾರೋ ಒಬ್ರು ನಿನ್ನ ಕೊಲೆ ಮಾಡ್ಬಿಡ್ತಾರೆ. ಅವ್ರು ಮಾಡಿರೋ ತಪ್ಪಿಗೆ ಯಾರೋ ಬಂದು ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಯಾಕಿದೆಲ್ಲ ಕಾರಣ ಅಂದ್ರೆ ಪಾಪ. ಒಪ್ಪಿಕೊಂಡು ಇವತ್ತು ಬಿಟ್ಬಿಡ್ರಿ. ಮತ್ತು 3ನೇದಾಗಿ ಆನೆಸ್ಟಿ ಆಗಿದೆ. ಯಾರ ಮುಂದೆ? ದೇವರ ಮುಂದೆ ಯಥಾರ್ಥವಾಗಿರಿ. ಯಾರಾದ್ರೂ ನೀನು ನಂಬಿದಾರ, ಯಥಾರ್ಥವಾಗಿ ಇರಿ. ಯೋಚನೆ ಮಾಡಿ, ಆನೆಸ್ಟಿ ಆಗಿರಿ. ನೀನು ಯಾರಾದ್ರೂ ನಂಬಿದಾರ ಅಂದ್ರೆ ಅವ್ರಿಗೆ ದ್ರೋಹ ಮಾಡ್ಬಿಡಿ, ಒಳ್ಳೇದನ್ನ ಮಾಡಿ. ಕೆಟ್ಟದನ್ನು ಮಾಡ್ಬೇಕಂತ ಮನಸ್ಸು ಬಂದಾಗ ದೂರ ಸರಿ. ಯಾಕಂದ್ರೆ ನಿನ್ನನ್ನು ನಂಬಿದ್ದಾರೆ, ಅವರು ನನ್ಗೆ ಒಳ್ಳೇದನ್ನೇ ಮಾಡ್ತಾರಂತ ನಂಬಿದ ಮೇಲೆ ನೀನು ಬದುಕಿರೋವರೆಗೂ ಒಳ್ಳೇದನ್ನೇ ಮಾಡಿ. ಒಳ್ಳೇದನ್ನ ಮಾಡಬೇಕಾಗಿ ನನ್ನ ಸೈಡಿಗೆ ಜರುಗಿ, ದೇವರ ಆಶೀರ್ವಾದ ಮಾಡ್ತಾರೆ. ಮತ್ತು 4ನೇದಾಗಿ ದೇವರ ಉಪಕಾರವನ್ನ ನೆನೆಸ್ಕೊಳ್ಳಿ. ದೇವರು ನಿನ್ಗೆ ಎಷ್ಟೋ ಒಳ್ಳೇದನ್ನ ಮಾಡಿದ್ದಾರೆ, ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಕಂಟಿನ್ಯೂ ಮಾಡ್ಕೊಳ್ಳಿ. ದೇವರ ಉಪಕಾರವನ್ನ ನೆನೆಸ್ಕೊಂಡ್ರೆ ನೀನು ಮಾನಸಾಂತರ ಪಟ್ಟಿದ್ದೀಯ ಅಂತ. ನೀನ್ ನೆನೆಸ್ಕೊಳ್ಳಲ್ಲ, ನಾನು ಯಾರು ಗೊತ್ತಾ ಅಂತ ನೀನ್ ಕಿರ್ಚಾಡ್ತಾ ಇದ್ದೆ ಅಂದ್ರೆ ನೀನ್ ಇನ್ನೂ ಮಾನಸಾಂತರ ಪಟ್ಟಿಲ್ಲ. ಫೈನಲ್ ಆಗಿ ನಮ್ಮ ಯೋಗ್ಯತೆಯನ್ನ ನಾವು ನೆನೆಸ್ಕೋಬೇಕು. ನಾವು ಅಯೋಗ್ಯವಾಗಿರೋರು ಅಂತ ನೀನು ನೆನೆಸ್ಕೊಂಡ್ರೆ ನೀನು ಮಾನಸಾಂತರ ಪಡ್ತಿ. ಅದರಿಂದ ನಾವು ಮಾನಸಾಂತರ ಪಡೋಣ. ಈ ಲೋಕದಲ್ಲಿ ಯಾರು ಅಯೋಗ್ಯರಾಗಿದ್ದಾರೆ ಅವ್ರ ಬಗ್ಗೆ ಬೇಡ, ನಾನು ಅಯೋಗ್ಯನ ದೇವರೇ ನಿನ್ನ ಮುಂದೆ ಅಂತ ನೀನು ಒಪ್ಕೊಂಡ್ರೆ ನಿಮ್ಮಲ್ಲಿ ಮಾನಸಾಂತರ ಪಡುವಂತ ಗುಣ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ನೀವು ಸಮರ್ಪಣೆ ಮಾಡುವಾಗ
ದೇವರ ಆಶೀರ್ವಾದ ಕಾರ್ಯಗಳನ್ನ ದೇವರು ಮಾಡ್ತಾರೆ. ಅದರಿಂದ ಮಾನಸಾಂತರ ಮಾರ್ಗಗಳ ಬಗ್ಗೆ ನಾವು ಕಲ್ತಿದ್ದೇವೆ. ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಶಕ್ತನಾಗಿದ್ದಾನೆ. ದೇವರಿಗೆ ನಾವು ಚಪ್ಪಾಳೆ ಹೊಡೆದು ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸೋಣ. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.